Good morning students, welcome to our YouTube channel MyPU Chemistry. Now let us start the question and answers of the chapter Atomic Structure. ಈ ಚಾಪ್ಟ್ರಲ್ಲಿ ನಮ್ಮ ಈ ಸೆಷನ್ನಲ್ಲಿ 2 more ಕ್ವಶನ್ಸ್ನ ಯಾವ ರೀತಿ ಆನ್ಸರ್ ಮಾಡೋದು. ಕ್ವಶನ್ ನಂಬರ್ 1. ಆ್ಯಕ್ಚುಲಿ ನಾವು ಕ್ವಶನ್ ಪೇಪರಲ್ಲಾದರೆ ಪಾರ್ಟ್ ಎ ಪಾರ್ಟ್ ಬಿ ಬಂದಾಗ ಕಂಟಿನ್ಯೂಟಿ ಕೊಟ್ಬಿಡ್ತೀವಿ ನಂಬರ್ನ. ಅಲ್ಲಿ ಪಾರ್ಟ್ ಬಿಗೆ ಬಂದಾಗ ಕ್ವಶನ್ ನಂಬರ್ 11, 12 ಕ್ವಶನ್ ನಮ್ಮ ಪಾರ್ಟ್ ಎನಲ್ಲಿ 10 ಕ್ವಶನ್ ಇರುತ್ತೆ, ಪಾರ್ಟ್ ಬಿನಲ್ಲಿ 8 ಇರುತ್ತೆ, 11, 12, 13, 14 ಅಂತ ಕಂಟಿನ್ಯೂಸ್ ಆಗಿ ಕೊಟ್ಕೊ ಹೋಗ್ತೀವಿ. ಅದು ಕ್ವಶನ್ ಪೇಪರ್ ಬಂದಾಗ ಡಿಸ್ಕಸ್ ಮಾಡೋಣ. ನಮ್ಮ ಕ್ವಶನ್ ಪೇಪರಲ್ಲಿ 37 ಕ್ವಶನ್ ಇರುತ್ತೆ. ಅದು ಫಸ್ಟ್ PUC ಆಗ್ಬೋದು, ಸೆಕೆಂಡ್ PUC ಆಗ್ಬೋದು. ನಿಮ್ಮ ಕೈಲೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡುವಂಥ ಒಂದು ಟ್ರೈನಿಂಗ್ನ ನಾವು ಆನ್ ದಿ ಬೇಸಿಸ್ ಆಫ್ ಬ್ಲೂ ಪ್ರಿಂಟ್ ನಾವು ಕೊಡ್ತೀವಿ. ಆದರೆ ಈಗ ನಾವು 2 ಮಾರ್ಕ್ ಕ್ವಶನ್ಸಲ್ಲಿ ನಂಬರ್ ಕೊಟ್ಕೊಳ್ಳೋದು ಬೇಡ. 2 ಮಾರ್ಕ್ಸಲ್ಲಿ ಮೊದಲನೇ ಕ್ವಶನ್ ಯಾವುದು? ರೈಟ್ ಎನಿ 2 ಪ್ರಾಪರ್ಟಿ ಆಫ್ ಕ್ವಶನ್ ನಂಬರ್ 1 ಅಂಡರ್ 2 ಮಾರ್ಕ್ಸ್. ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. 2 ಮಾರ್ಕ್ಸ್ ಅಪ್ಪ. ನೀವು 5 ಪ್ರಾಪರ್ಟೀಸ್ ಕಲ್ತಿದ್ದೀರಾ, 5 ಅಥವಾ 6 ಪ್ರಾಪರ್ಟೀಸ್ ಕಲ್ತಿದ್ದೀರಾ. ರೈಟ್ ಎನಿ 2 ಪ್ರಾಪರ್ಟೀಸ್ ಅಂತ ಕೇಳಿದಾಗ 2 ಪ್ರಾಪರ್ಟೀಸ್ನೇ ಬರೀಕ್ ಹೋಗ್ಬಿಡಿ. ಸಪೋಸ್ ನೀವು 2 ಪ್ರಾಪರ್ಟೀಸ್ ಬರೆದ್ರೆ ಅವೆರಡು ತಪ್ಪಾದರೆ 0 ಮಾರ್ಕ್ ಆಗಿಬಿಡುತ್ತೆ. ನೀವು 4 ಪ್ರಾಪರ್ಟೀಸ್ ಜಾಸ್ತಿನೂ ಬರೀಕ್ ಹೋಗಬಾರ್ದು, ಯಾಕೆಂದರೆ ಟೈಮ್ ಇದೆ. 3 ಗಂಟೆ 15 ನಿಮಿಷದಲ್ಲಿ ನಾವು ಎಂಟೈರ್ ಪೇಪರ್ನ ಕವರ್ ಮಾಡಬೇಕು. ಹಾಗಾಗಿ 2 ಕೇಳಿದಾಗ 3 ಅಥವಾ 4 ಬರೀರಿ. ಸಪೋಸ್ 1, 2 ತಪ್ಪಾದರೂ ಕೂಡ 3, 4 ಸರಿ ಇದ್ದರೆ ನಮಗೇನು ಮಾರ್ಕ್ಸ್ ಬೇಕೋ ಅದು ಸಿಕ್ಬಿಡುತ್ತೆ. ಕ್ಲಿಯರ್? ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಅಂದಾಗ ಮಿನಿಮಮ್ 4 ಬರೀರಿ. ಈ ಥರ ಕ್ವಶನ್ಸ್ ಬಂದಾಗ ಪಾಸ್ಟುಲೇಟ್ಸ್ ಕೇಳಿದಾಗೂ ಕೂಡ 2 ಕೇಳಿದ್ರೆ 4 ಬರೆಯೋದು, ಮೆರಿಟ್ಸ್ ಕೇಳಿದಾಗೂ ಕೂಡ 2 ಕೇಳಿದ್ರೆ 4 ಬರೆಯೋದು, ಪ್ರಾಪರ್ಟೀಸ್ ಕೇಳಿದಾಗೂ ಕೂಡ 2 ಕೇಳಿದ್ರೆ 4 ಬರೆಯೋದು. ಈಗ ಮಾಡಿದ್ರೆ ಬೈ ಮಿಸ್ಟೇಕ್ ಎಲ್ಲಾದರೂ ನಾವು ಒಂದು ಪಾಸ್ಟುಲೇಟೋ, ಒಂದು ಮೆರಿಟೋ, ಒಂದು ಪ್ರಾಪರ್ಟಿನ ಮಿಸ್ ಮಾಡಿದರೆ ನಮ್ಮ ಮಾರ್ಕ್ಸ್ ಲಾಸ್ ಆಗಲ್ಲ. ನಮಗೆಷ್ಟು ಮಾರ್ಕ್ಸ್ ಸಿಕ್ಕಬೇಕೋ ಅಷ್ಟು ಮಾರ್ಕ್ಸ್ ಸಿಗುತ್ತೆ. ಹಾಗಾದರೆ ಕ್ವಶನ್ ನಂಬರ್ 1 ಯಾವುದು? ಪಾರ್ಟ್ 2ನಲ್ಲಿ 2 ಮಾರ್ಕ್ ಕ್ವಶನ್ಸ್ನಲ್ಲಿ ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಮೊದಲನೇದು ನಿಮಗೆ ಗೊತ್ತು, 1 ಮಾರ್ಕ್ಗೆ ನಾವು ಆನ್ಸರ್ ಮಾಡಬೇಕು. ಸೊ ಕ್ಯಾಥೋಡ್ ರೇಸ್ ಟ್ರಾವೆಲ್ಸ್ ಆಲ್ವೇಸ್ ಇನ್ ಸ್ಟ್ರೈಟ್ ಲೈನ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಕ್ಯಾಥೋಡ್ ರೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. 1 ಮಾರ್ಕ್ ಬಂತಪ್ಪ. ಮತ್ತು ಎರಡನೇದೇನು? ಸೊ ಎರಡನೇದಕ್ಕೆ ಬಂದರೆ, ಎರಡನೇ ಪ್ರಾಪರ್ಟೀಸ್ಗೆ ಬಂದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ಗೆ, ಇಟ್ ಕ್ಯಾನ್ ಅಯೋನೈಸ್ ದಿ ಗ್ಯಾಸಸ್. ಇದು ಗ್ಯಾಸಸ್ನ ಅಯೋನೈಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸಸ್ ಎಕ್ಸ್-ರೇಸ್ ವೆನ್ ಇಟ್ ಫಾಲ್ಸ್ ಆನ್ ದಿ ಮೆಟಲ್. ಈ ಕ್ಯಾಥೋಡ್ ರೇಸು ಮೆಟಲ್ಸ್ ಮೇಲೆ ಬಿದ್ದರೆ ಇಟ್ ಪ್ರೊಡ್ಯೂಸಸ್ ಎಕ್ಸ್-ರೇಸ್. ಮತ್ತು ದ ಪ್ರಾಪರ್ಟೀಸ್ ಆಫ್ ದಿ ಕ್ಯಾಥೋಡ್ ರೇಸ್, ಸೆಕೆಂಡ್ ಒನ್. ಫಸ್ಟ್ ಒನ್ ಏನು ಬರೆದ್ವಿ? ಇಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. 1 ಮಾರ್ಕ್ ಬಂತು. ಎರಡನೇದು ಯಾವುದು? ಇಟ್ ಕ್ಯಾನ್ ಅಯೋನೈಸ್ ದಿ ಗ್ಯಾಸಸ್. ಗ್ಯಾಸಸ್ನ ಅಯೋನೈಸ್ ಮಾಡೋದು ಕಡಿಮೆ, ಬಟ್ ಇದು ಗ್ಯಾಸಸ್ನ ಅಯೋನೈಸ್ ಮಾಡುತ್ತೆ. ಬಟ್ ಇಟ್ ಆಲ್ಸೋ ಪ್ರೊಡ್ಯೂಸಸ್ ಎಕ್ಸ್-ರೇಸ್ ವೆನ್ ಇಟ್ ಫಾಲ್ಸ್ ಆನ್ ದಿ ಮೆಟಲ್. ಇನ್ನೊಂದು ಬರೀರಿ ಸಾಕು, ನಮ್ಗೆ 5-6 ಗೊತ್ತಿದ್ರು ಕೂಡ. ಮೂರನೇನು? ದ ಪ್ರಾಪರ್ಟೀಸ್ ಆಫ್ ದಿ ಕ್ಯಾಥೋಡ್ ರೇಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದಿ ಎಲೆಕ್ಟ್ರೋಡ್ ಆ್ಯಂಡ್ ನೇಚರ್ ಆಫ್ ದಿ ಗ್ಯಾಸಸ್ ಇನ್ ದಿ ಡಿಸ್ಚಾರ್ಜ್ ಟ್ಯೂಬ್. ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ನಾವು ಯಾವುದೋ ಗ್ಯಾಸ್ ತಗೊಂಡಿದ್ದೀವಿ, ಯಾವುದೋ ಎಲೆಕ್ಟ್ರೋಡ್ ತಗೊಂಡಿದ್ದೀವಿ. ನೀವು ಯಾವುದನ್ನಾದ್ರೂ ತಗೊಳ್ಳಿ, ಪ್ರಾಪರ್ಟೀಸ್ ಆಫ್ ದಿ ಕ್ಯಾಥೋಡ್ ರೇಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಿ ಗ್ಯಾಸಸ್ ಆ್ಯಂಡ್ ನೇಚರ್ ಆಫ್ ದಿ ಎಲೆಕ್ಟ್ರೋಡ್. ಹೀಗೆ 2 ಕೇಳಿದರೆ 3 ಅಥವಾ 4 ಬರೆದ್ರೆ ನಮಗೆ ಮಾರ್ಕ್ ಸಿಗುತ್ತೆ. ಬಟ್ ಈಚ್ ಪ್ರಾಪರ್ಟಿ ಕ್ಯಾರೀಸ್ 1 ಮಾರ್ಕ್. ಇದು ಕ್ವಶನ್ ನಂಬರ್ 1 ಅಂಡರ್ 2 ಮಾರ್ಕ್ ಕ್ವಶನ್ಸ್. What is the question number 2 under 2 mark questions? Sketch the shapes of s orbitals and p orbitals. First s orbitals ಬರ್ಕೊಳ್ಳೋಣ. s orbitals ಅಂದರೆ ನಮಗೆ ಗೊತ್ತು, L is equal to 0. ಅಜಿಮುಥಲ್ ಕ್ವಾಂಟಮ್ ನಂಬರ್ L 0 ಆಗುತ್ತೆ. So what is the shape of s orbital? It is called spherical. ಇದು ನೇಮ್ ಬರೆಯುವಾಗ ದ ಸೇಪ್ ಆಫ್ ಎಸ್ ಆರ್ಬಿಟಲ್ ಇಸ್ ಸ್ಪೆರಿಕಲ್. ಸ್ಕೆಚ್ ಮಾಡಿವಿ ಅಂದರೆ ನೀವು ಅದು ನಾನ್ ಡೈರೆಕ್ಷನಲ್ ಹೀಗೆ ಸ್ಕೆಚ್ ಮಾಡಬೇಕು. ನೋಡಿ 2 ಮಾರ್ಕ್ಸ್ ಇಷ್ಟೇ. ಎಸ್ ಆರ್ಬಿಟಲ್ಸ್ ಅಂತ ಬರೆದು ಇಫ್ ಎಲ್ ಇಸ್ ಈಕ್ವಲ್ ಟು 0 ದಟ್ ಈಸ್ ಎಸ್ ಆರ್ಬಿಟಲ್. ಆ್ಯಕ್ಚುಲಿ ಬೇಕಾಗಿಲ್ಲ. ದೇರ್ಫೋರ್
ಆ್ಯಂಡ್ ದ ಶೇಪ್ ಆಫ್ ಎಸ್ ಆರ್ಬಿಟಲ್ ಈಸ್ ಸ್ಪೆರಿಕಲ್. ಅದನ್ನು ಈ ರೀತಿ ನೀವು ಡಯಾಗ್ರಾಮಲ್ಲಿ ಸ್ಕೆಚ್ ಮಾಡಬೇಕು. ಇದಕ್ಕೆ 1 ಮಾರ್ಕ್ ಬಂತು, ಅಥವಾ 2 ಮಾರ್ಕ್ಸ್. 2 ಮಾರ್ಕ್ ಕ್ವಶನ್ಸ್ ಎಲ್ಲ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದೇ ರೀತಿ ಪಿ ಆರ್ಬಿಟಲ್ನ ಸ್ಕೆಚ್ ಮಾಡಬೇಕು ಅಂದರೆ ಅದೇ ರೀತಿ ಪ್ಲ್ಯಾನ್ ಮಾಡಿ. ಇಫ್ ಎಲ್ ಇಸ್ ಈಕ್ವಲ್ ಟು 1, ದಟ್ ಈಸ್ ಪಿ ಆರ್ಬಿಟಲ್. ಸೊ ಎಲ್ 1 ಆದರೆ ಅದು ಪಿ ಆರ್ಬಿಟಲ್ ಆಗುತ್ತೆ. ಎಲ್ 1 ಆದರೆ ಪಿ ಆರ್ಬಿಟಲ್ ಆಯಿತು. ಆಗ ಪಿ ಆರ್ಬಿಟಲ್ನಲ್ಲಿ ಪಿ ಸಬ್ಸೆಲ್ಲಲ್ಲಿ 3 ಸಬ್ಸೆಲ್ಸ್ ಬರುತ್ತೆ. ದೇ ಆರ್ ಪಿ ಎಕ್ಸ್, ಪಿ ವೈ ಆ್ಯಂಡ್ ಪಿ ಝೆಡ್ ಅಂತ 3 ಆರ್ಬಿಟಲ್ಸ್ ಬರ್ತವೆ ಪಿ ಸಬ್ಸೆಲ್ಲಲ್ಲಿ. ಆಗ 3 ಸ್ಕೆಚ್ ಮಾಡಬೇಕು ನಾವು 2 ಮಾರ್ಕ್ಸ್ಗೆ. ಪಿ ಎಕ್ಸ್ ಅಂದರೆ ವಾಟ್ ಇಸ್ ದ ಶೇಪ್ ಆಫ್ ದಿ ಪಿ ಆರ್ಬಿಟಲ್? ಡಂಬೆಲ್. ಶೇಪ್ ಆಫ್ ದಿ ಪಿ ಆರ್ಬಿಟಲ್ ಡಂಬೆಲ್. ಅದು ಅಲಾಂಗ್ ದಿ ಎಕ್ಸು ಇರುತ್ತೆ, ಅಲಾಂಗ್ ದಿ ವೈ ಇರುತ್ತೆ, ಅಲಾಂಗ್ ದಿ ಜೆಡ್ಡು ಇರುತ್ತೆ. ಹಾಗಾಗಿ ನಾವೇನು ಬರಿಬೇಕಿಲ್ಲಿ? ಪಿ ಎಕ್ಸ್ ಅಂದರೆ ಇದು ಡೈರೆಕ್ಷನಲ್, ಅಲಾಂಗ್ ದಿ ಎಕ್ಸ್ ಈಗ ಬರಿಬೇಕು. ಇಟ್ ಈಸ್ ಪಿ ಎಕ್ಸ್. ಅಲಾಂಗ್ ದಿ ವೈ ಇಟ್ ಈಸ್ ಪಿ ವೈ. ಅಲಾಂಗ್ ದಿ ಜೆಡ್ ಆಕ್ಸಿಸ್ ಇಟ್ ಈಸ್ ಪಿ ಝೆಡ್. ಇಷ್ಟು ಸ್ಕೆಚ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಎಸ್ ಎಲ್ ಆದರೆ ನಾನ್ ಡೈರೆಕ್ಷನಲ್, ಒಂದೇ ಸ್ಪೆರಿಕಲ್ ಆಗಿ ನೀವು ಸ್ಕೆಚ್ ಮಾಡಿ. ಎಲ್ ಈಸ್ ಈಕ್ವಲ್ ಟು 0, ದ ಶೇಪ್ ಈಸ್ ಸ್ಪೆರಿಕಲ್, ಆ ಡಯಾಗ್ರಾಮ್ ಹಾಕಿ. ಎಲ್ ಈಸ್ ಈಕ್ವಲ್ ಟು 1, ದ ಶೇಪ್ ಈಸ್ ಡಂಬೆಲ್, ಆ ಡಯಾಗ್ರಾಮ್ ಹಾಕಿ. ಅಲಾಂಗ್ ದಿ ಎಕ್ಸ್, ಅಲಾಂಗ್ ದಿ ವೈ, ಅಲಾಂಗ್ ದಿ ಜೆಡ್. ಇಷ್ಟು ಬರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 3 ಅಂಡರ್ 2 ಮಾರ್ಕ್ ಕ್ವಶನ್ಸ್. ಸೊ 3ನೇ ಕ್ವಶನ್ ಏನು ಅಂದರೆ, between 3D and 4S which has high energy and why? ಏನು ಕ್ವಶನ್ ನಂಬರ್ 3? between 3D and 4S which orbital has high energy and why? ಹೀಗೆ ಕ್ವಶನ್ ಕೇಳಿದ್ದಾರೆ. ಇದನ್ನು ಆನ್ಸರ್ ಮಾಡಬೇಕಾದ್ರೆ ನಾವು ಒನ್ ಆಫ್ ದಿ ಇಂಪಾರ್ಟೆಂಟ್ ರೂಲ್ ತಗೊಳ್ಬೇಕು. ದಟ್ ಈಸ್ ಕಾಲ್ಡ್ n+l ರೂಲ್. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, l ಅಂದರೆ ಅಜಿಮುಥಲ್ ಕ್ವಾಂಟಮ್ ನಂಬರ್. ಈ 2 ರೂಲ್ನ ಬಳಸ್ಕೊಂಡು, ಈ ರೂಲ್ನ ಬಳಸ್ಕೊಂಡು, ಈ 2 ಕ್ವಾಂಟಮ್ ನಂಬರ್ಸ್ನ ಬಳಸ್ಕೊಂಡು ನಾವು 3D ಮತ್ತು 4Sನಲ್ಲಿ ಯಾವುದಕ್ಕೆ ಎನರ್ಜಿ ಜಾಸ್ತಿ, ಏನು ಕಾರಣಕ್ಕೆ ಎನರ್ಜಿ ಜಾಸ್ತಿ ಅಂತ ಡಿಸ್ಕಸ್ ಮಾಡ್ಬೋದು. ಕ್ಲಿಯರ್? ಸೊ ಯಾವ ರೂಲ್ ಬೇಕಿಲ್ಲಿ? ಕ್ವಶನ್ ನಂಬರ್ 3ಗೆ n+l ರೂಲ್. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, l ಅಂದರೆ ಅಜಿಮುಥಲ್ ಕ್ವಾಂಟಮ್ ನಂಬರ್. ನೀವು 4S ಆರ್ಬಿಟಲ್ ತಗೊಳ್ಳಿ, ಇದಕ್ಕೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 4 ಆಗುತ್ತೆ, ಅಜಿಮುಥಲ್ ಕ್ವಾಂಟಮ್ ನಂಬರ್ 0 ಆಗುತ್ತೆ, n+l ವ್ಯಾಲ್ಯೂ 4 ಆಗುತ್ತೆ. ನೀವು 3D ಆರ್ಬಿಟಲ್ ತಗೊಳ್ಳಿ, ಇಲ್ಲಿ n ವ್ಯಾಲ್ಯೂ 3 ಆಗುತ್ತೆ, l ವ್ಯಾಲ್ಯೂ 2 ಆಗುತ್ತೆ, ಆಗ 5 ಆಗುತ್ತೆ. n+l ವ್ಯಾಲ್ಯೂ 4Sಗೆ 4 ಆಗ್ತು, 3Dಗೆ 5 ಆಗ್ತು. n+l ರೂಲ್ ಅಂದ್ರೇನು? n+l ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದಕ್ಕೆ ಎನರ್ಜಿ ಜಾಸ್ತಿ, n+l ವ್ಯಾಲ್ಯೂ ಕಡಿಮೆ ಇದ್ದರೆ ಅದಕ್ಕೆ ಎನರ್ಜಿ ಕಡಿಮೆ. ಇಲ್ಲಿ ಯಾವುದಕ್ಕೆ n+l ವ್ಯಾಲ್ಯೂ ಜಾಸ್ತಿ? 3D. 3D ಹ್ಯಾಸ್ ಹೈ ಎನರ್ಜಿ ಕಂಪೇರ್ ಟು 4S. n+l ವ್ಯಾಲ್ಯೂ ಕಡಿಮೆ ಇರೋದ್ರಿಂದ 4Sಗೆ ಎನರ್ಜಿ ಕಡಿಮೆ. ಎಲೆಕ್ಟ್ರಾನ್ ಫಸ್ಟ್ 4Sಗೆ ಹೋಗುತ್ತೆ, ಆ ನಂತರ 3Dಗೆ ಹೋಗುತ್ತೆ. ಫಸ್ಟ್ n+l ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ 1 ಮಾರ್ಕ್ ಕೊಟ್ಬಿಡ್ತಾರೆ. ಆನಂತರ ನೀವು ಕನ್ಕ್ಲೂಡ್ ಮಾಡಿ, ಹೈಯರ್ ದ n+l ವ್ಯಾಲ್ಯೂ, ಹೈಯರ್ ಈಸ್ ದ ಎನರ್ಜಿ. ದೇರ್ ಫೋರ್ ಫಸ್ಟ್ ಎಲೆಕ್ಟ್ರಾನ್ ಗೋಸ್ ಟು 4S. ಹಾಗಾಗಿ ಇವೆರಡರಲ್ಲಿ ಎನರ್ಜಿ ಯಾವುದಕ್ಕೆ ಜಾಸ್ತಿ? 3Dಗೆ. ಯಾವುದಕ್ಕೆ ಎನರ್ಜಿ ಕಡಿಮೆ? 4Sಗೆ. ಎಲೆಕ್ಟ್ರಾನ್ ಫಸ್ಟ್ ಎಲ್ಲಿಗೆ ಹೋಗುತ್ತೆ? 4S. ದೆನ್ ಎಲ್ಲಿಗೆ ಹೋಗುತ್ತೆ? 3D. ಹೀಗೆ ಕ್ವಶನ್ ನಂಬರ್ 3 ಅಂಡರ್ 2 ಮಾರ್ಕ್ ಕ್ವಶನ್ಸು ಆಟೋಮಿಕ್ ಸ್ಟ್ರಕ್ಚರ್ನಲ್ಲಿ ನಾವು ವ್ಯಾಲ್ಯೂ ಪಾಯಿಂಟ್ ಇಟ್ಕೊಂಡು ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 4 ಅಂಡರ್ 2 ಮಾರ್ಕ್ ಕ್ವಶನ್ಸ್. ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್. ನಮ್ಮ ಸಿಲೆಬಸ್ ಲಿಮಿಟ್ನಲ್ಲಿ ಫಸ್ಟ್ PUC ಹಂತದಲ್ಲಿ 54 ಎಲಿಮೆಂಟ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯಿರಿ ಅಂತ ಇದೆ. ಅಪ್ ಟು ಜೆನಾನ್ ಅಲ್ಲಿ ತನಕ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾವು ಥಿಯರಿ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಆಗ್ಬೋದು, ಅಥವಾ ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ರೆಫರ್ ಮಾಡಿರ್ತೀವಿ.
ಈಗ ಫೋರ್ತ್ ಕ್ವಶನ್ ಏನಪ್ಪ, 2 ಮಾರ್ಕ್ ಕ್ವಶನ್ಸಲ್ಲಿ ಫೋರ್ತ್ ಕ್ವಶನ್ ಏನು, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎ ಅಲ್ಯೂಮಿನಿಯಂ, ಬಿ ಕಾಪರ್. ಹೀಗೆ ಕೇಳ್ತಾರೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದರೆ ಎಲೆಕ್ಟ್ರಾನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಗೊತ್ತಾಗಬೇಕು. ವಿತೌಟ್ ದ ನಾಲೆಡ್ಜ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೌ ಕ್ಯಾನ್ ಯು ಡಿಸ್ಟ್ರಿಬ್ಯೂಟ್ ದ ಎಲೆಕ್ಟ್ರಾನ್ ಇನ್ ಟು ವೇರಿಯಸ್ ಆರ್ಬಿಟಲ್ಸ್. ಹಾಗಾಗಿ ಅಟ್ಲೀಸ್ಟ್ ನಾವೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ, ನಮ್ಮ ಕ್ವಶನ್ ಫ್ರೇಮ್ ಮಾಡುವಾಗ ನಾವೇ ಆಟೋಮಿಕ್ ನಂಬರ್ಸ್ ಕೊಡ್ತೀವಿ. ಸಪೋಸ್ ತಮಗೇನಾದರೂ ಆಟೋಮಿಕ್ ನಂಬರ್ ಸಿಗದೇ ಇದ್ದರೆ ಯೂಸ್ ಕ್ಲಾರ್ಕ್ಸ್ ಟೇಬಲ್. ಕ್ಲಾರ್ಕ್ಸ್ ಟೇಬಲ್ನಲ್ಲಿ ಪೀರಿಯಾಡಿಕ್ ಟೇಬಲ್ನೇ ನಾವು ಕೊಟ್ಟಿರ್ತೀವಿ. ಆಟೋಮಿಕ್ ಮಾಸ್ ನಂಬರ್, ಆಟೋಮಿಕ್ ನಂಬರ್ಸ್ ಎಲ್ಲ ಇರುವಂಥ ಸೈಟ್ಸು ಕೂಡ ಇರುತ್ತೆ. ಯೂಶಲಿ ಕ್ವಶನಲ್ಲೇ ಕೊಟ್ಬಿಡ್ತೀವಿ. ಅಲ್ಯೂಮಿನಿಯಂ ಆಟೋಮಿಕ್ ನಂಬರ್ 13, ಕಾಪರ್ ಆಟೋಮಿಕ್ ನಂಬರ್ 29 ಅಂತ ನಾವೇ ಕೊಟ್ಟಿರ್ತೀವಿ. ಹಾಗಾಗಿ ನಮ್ಮ ಫೋರ್ತ್ ಕ್ವಶನ್ ಯಾವುದು, ಅಲ್ಯೂಮಿನಿಯಂಗೆ ಮತ್ತು ಕಾಪರ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ, 2 ಮಾರ್ಕ್ಸ್. ಹಾಗಾದರೆ ಅಲ್ಯೂಮಿನಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ವಾಟ್ ಇಸ್ ದ ಆಟೋಮಿಕ್ ನಂಬರ್ ಆಫ್ ಅಲ್ಯೂಮಿನಿಯಂ? 13. ಆಟೋಮಿಕ್ ನಂಬರ್ ಅಂದರೆ ಗೊತ್ತಲ್ಲ, ನಂಬರ್ ಆಫ್ ಪ್ರೋಟಾನ್ಸ್. 13ನೇ ಡಿಸ್ಟ್ರಿಬ್ಯೂಟ್ ಮಾಡಿ ಅಬ್ಬು ಪ್ರಿನ್ಸಿಪಲ್ ಬಳಸ್ಕೊಳ್ಳಿ. ಅಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನಿಮಗೆ ಗೊತ್ತು. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬಳಸ್ಕೊಂಡು ನಾವು ಎಲೆಕ್ಟ್ರಾನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆಗ 13 ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? 1s2, 2s2, 2p6, 3s2, 3p1. ಇಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅಲ್ಯೂಮಿನಿಯಂ. ಬೇಕಾದರೆ ನೋಬಲ್ ಗ್ಯಾಸ್ ಎಲಿಮೆಂಟ್ನ ಫಿಕ್ಸ್ ಮಾಡಿ ಇದನ್ನು OR, ಇಷ್ಟಕ್ಕೆ ನಾವು ನಿಯಾನ್ ಕಾನ್ಫಿಗರೇಷನ್ ಹೇಳಿ, ನಿಯಾನ್ 3s2, 3p1 ಈಗಾದರೂ ಬರೀಬೋದು, 1 ಮಾರ್ಕ್ ಕೊಡ್ತಾರೆ. ಬಟ್ ಇನ್ನೊಂದು ಅಲ್ಲೇ ಒಂದು ಸಬ್ ಕ್ವಶನ್ಸ್ ಇದೆ 2 ಮಾರ್ಕ್ಸ್ ಇರೋದ್ರಿಂದ, ಕಾಪರ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತ. ವಾಟ್ ಇಸ್ ದ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಕಾಪರ್? Cu. ಅದರ ಆಟೋಮಿಕ್ ನಂಬರ್ ಎಷ್ಟು? 29. ಅಬ್ಬು ಪ್ರಿನ್ಸಿಪಲ್ ತಗೊಂಡು ಎನರ್ಜಿ ಲೆವೆಲ್ ಡಯಾಗ್ರಾಮ್ ತಗೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 29 ಬರೀರಿ. ಹೇಗೆ ಬರೀಬೋದು? 1s2, 2s2, 2p6, 3s2, 3p6, 4s2, 3d9 ಈಗ ಬರೀತೀರಾ. ಈಸ್ ಇಟ್ ಎ ಕರೆಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್? ಇದು ಕಾಪರ್ದು ಕರೆಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ. ಎಸ್, ಕರೆಕ್ಟ್ ಅಕಾರ್ಡಿಂಗ್ ಟು ಡಯಾಗ್ರಾಮ್. ಬಟ್ ನಾವು ರೂಲ್ಸ್ ಯೂಸ್ ಟು ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಇನ್ನೊಂದು ರೂಲ್ ಹೇಳಿದ್ದೀವಿ, ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಫಿಲ್ಡ್ ಆ್ಯಂಡ್ ಫಿಲ್ಡ್ ಆರ್ಬಿಟಲ್ಸ್ ಅಂತ ಹೇಳಿದ್ದೀವಿ. ಹಾಗಾಗಿ ಎಲ್ಲೆಲ್ಲಿ 4s2, 3d9 ಬರುತ್ತೋ ಅಲ್ಲಿ 4s1, 3d10 ಮಾಡ್ಕೊಳ್ಬೇಕು. ಯಾವಾಗ ಕಾನ್ಫಿಗರೇಷನ್ ಬರೆಯುವಾಗ 4s2, 3d4 ಬರುತ್ತೋ ಅಲ್ಲಿ 4s1, 3d5 ಮಾಡ್ಕೊಳ್ಬೇಕು. ಹಾಗಾಗಿ ದ ಕರೆಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ ಈಸ್, ಇದನ್ನೇ ಆಲ್ಟ್ರ್ ಮಾಡಿ ಏನು ಮಾಡ್ಬೋದು? 1s2, 2s2, 2p6, 3s2, 3p6, 4s1, 3d10 because of extra stability of filled d orbital. ಯೂಶಲಿ ಸ್ಟೂಡೆಂಟ್ಸ್ ಇದು ಬರೆದು ಬಿಡ್ತಾರೆ. ನಾನು ಅದಕ್ಕೆ ನಿಮಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ. S2d4 ಬಂದರೆ ಅದನ್ನ S1d5 ಮಾಡಿ, S2d9 ಬಂದರೆ ಅದನ್ನ S1d10 ಮಾಡಿ. ನಾಟ್ ಓನ್ಲಿ ಇನ್ ಕೇಸ್ ಆಫ್ ಕ್ರೋಮಿಯಂ ಆ್ಯಂಡ್ ಕಾಪರ್. ನೀವು ಯಾವುದೇ ಎಲಿಮೆಂಟ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ನಿಮಗೆ ಎಂಡಲ್ಲಿ S2d4 ಬಂದರೆ ಮೇಕ್ ಇಟ್ S1d5 ಆ್ಯಂಡ್ S2d9 ಬಂದರೆ ಅದನ್ನು S1d10 ಅಂತ ಬರೀಬೇಕು. ಬಿಕಾಸ್ ಆಫ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಫಿಲ್ಡ್ ಆ್ಯಂಡ್ ಫಿಲ್ಡ್ ಆರ್ಬಿಟಲ್ಸ್. ಸೊ ಹೀಗೆ ಫೋರ್ತ್ ಕ್ವಶನ್ ನಾವು 2 ಮಾರ್ಕ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು 5ನೇ ಕ್ವಶನ್ಸ್ಗೆ ಬಂದರೆ ಪ್ರಾಬ್ಲಮ್ಸ್. ಈ ಚಾಪ್ಟರ್ಲಿ ಪ್ರಾಬ್ಲಮ್ಸು ಕೂಡ ಬರ್ತದೆ. ನಾವು ಆಗಲೇ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಪ್ರಾಬ್ಲಮ್ ಮಾಡೋದು ಹೇಗೆ, ಸಿಂಪಲ್ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ಪ್ರಾಬ್ಲಮ್ ಮಾಡೋದು ಹೇಗೆ, ಅಥವಾ ಸಿಂಪಲ್ ಡಿಜಿಟ್ಸ್ ಇದ್ದರೆ ನೇರವಾಗಿ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ, ಡಿವೈಡ್ ಮಾಡೋದ್ರಿಂದ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ಬೋದು. 2 ಮಾರ್ಕ್ಸಲ್ಲಿ 5th ಕ್ವಶನ್ ಏನು ಹೇಳಿದ್ವಿ? ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೇವ್ ಲೆಂತ್. 5th ಕ್ವಶನ್ ಆಫ್ ವೇವ್ ಲೆಂತ್ 580 ನ್ಯಾನೋಮೀಟರ್ ಆ್ಯಂಡ್ ವೆಲಾಸಿಟಿ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ನ್ಯೂಮರಿಕಲ್ಸ್ ಅಂದರೆ ಸ್ವಲ್ಪ ನಮ್ಗೆ ಗೊತ್ತು,
ಕೆಲವು ಕಡೆ ಕ್ಲಾರ್ಕ್ಸ್ ಟೇಬಲ್, ಕೆಲವು ಕಡೆ ಸಿಂಪಲ್ ಕ್ಯಾಲ್ಕುಲೇಟರ್ ಬಳಸ್ಕೊಳ್ಬೇಕಾಗ್ತದೆ. ಈಗ ಫಸ್ಟು ಇದನ್ನು ಸಾಲ್ವ್ ಮಾಡುವಾಗ ವ್ಯಾಲ್ಯೂ ಪಾಯಿಂಟ್ ಏನು, ಫಸ್ಟ್ ಈಕ್ವೇಷನ್ ಬರ್ಕೊಳ್ಳಿ, ಫಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಡೇಟಾ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ವಶನ್ ಮಾರ್ಕ್ ಸಿಂಬಲ್ ಗೊತ್ತು ನೀವು. ಆಮೇಲೆ ವೇವ್ ಲೆಂತ್ ಅವರೇ ಕೊಟ್ಟಿದ್ದಾರೆ 580 ನ್ಯಾನೋಮೀಟರ್. ಮತ್ತು ವೆಲಾಸಿಟಿ ಅವರೇ ಕೊಟ್ಟಿದ್ದಾರೆ c is equal to 3 × 10⁸ ಮೀಟರ್ ಪರ್ ಸೆಕೆಂಡ್. ಇಷ್ಟು ಡೇಟಾ ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದೇ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ಪ್ರಾಬ್ಲಮ್ನ ಓದಬೇಕು, ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಬೇಕು, ಡೇಟಾನ ಕಲೆಕ್ಟ್ ಮಾಡ್ಕೊಳ್ಬೇಕು, ಏನು ಕಂಡುಹಿಡಿಬೇಕು, ಏನು ಕೊಟ್ಟಿದ್ದಾರೆ ಅಂತ ಲಿಸ್ಟ್ ಮಾಡ್ಕೊಳ್ಬೇಕು. ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಸ್ಯೂಟಬಲ್ ಈಕ್ವೇಷನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಹಾಗಾದರೆ ನಮಗೊತ್ತು ದ ಈಕ್ವೇಷನ್ ವಿಚ್ ರಿಲೇಟ್ಸ್ ವೆಲಾಸಿಟಿ ಆಫ್ ಲೈಟ್, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಈಸ್ c is equal to nu × ಲ್ಯಾಂಬ್ಡಾ ಅಲ್ವಾ. ಇದಕ್ಕೆ 1 ಮಾರ್ಕ್ ಕೊಡ್ತಾರೆ ಈಕ್ವೇಷನ್ ಬರೆದ್ರೆ. ದೇರ್ಫೋರ್ nu is equal to c/λ. ದೇರ್ಫೋರ್ nu is equal to ಸಬ್ಸ್ಟಿಟ್ಯೂಷನ್ ಮಾಡಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ ಬೈ 580 ನ್ಯಾನೋಮೀಟರ್. 580 × 10⁻⁻9 ಮೀಟರ್. ನ್ಯಾನೋ ಇಸ್ ನಾಟ್ ಎ ಯೂನಿಟ್, ಇಟ್ಸ್ ಎ ಪ್ರಿಫಿಕ್ಸ್. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಮೀಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಡ್ಯಾಶ್ ಏನು ಸೈಕಲ್ಸ್ ಪರ್ ಸೆಕೆಂಡ್ ಬರುತ್ತೆ. ಇದು ಸಿಂಪಲ್ ಕ್ಯಾಲ್ಕುಲೇಟರಲ್ಲಿ 3 × 10⁸ ಬೈ 580 × 10⁻⁹ ಸಿಂಪ್ಲಿಫೈ ಮಾಡಿದ್ರೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಬರುತ್ತೆ. ಈ ಕರೆಕ್ಟ್ ವ್ಯಾಲ್ಯೂಗೆ 1 ಮಾರ್ಕ್, ಈಕ್ವೇಷನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ 1 ಮಾರ್ಕ್. ಹೀಗೆ ವೇವ್ ಲೆಂತ್ ಗೊತ್ತಿದ್ದರೆ, ವೆಲಾಸಿಟಿ ಗೊತ್ತಿದ್ದರೆ ಫ್ರೀಕ್ವೆನ್ಸಿ ಕಂಡುಹಿಡಿಬೋದು. ಈ ಈಕ್ವೇಷನ್ ಯಾವುದೇ 2 ಗೊತ್ತಿದ್ದರೆ ಇನ್ನೊಂದು ಕಂಡುಹಿಡಿಬೋದು. ತುಂಬ ಸಿಂಪಲ್ ಪ್ರಾಬ್ಲಮ್ ಇಲ್ಲಿ ಕೇಳೋದು. ಹೀಗೆ ಕ್ವಶನ್ ನಂಬರ್ 5 ಅಂಡರ್ 2 ಮಾರ್ಕ್ಸ್ ಆಗ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 6 ಅದೇ ರೀತಿ ಪ್ರಾಬ್ಲಮ್ಮು. ಏನದು ಕ್ವಶನ್ ನಂಬರ್ 6 ಅಂದರೆ, ಸೊ ಕ್ಯಾಲ್ಕುಲೇಟ್ ಕ್ವಶನ್ ನಂಬರ್ 6 ಅಂಡರ್ 2 ಮಾರ್ಕ್ ಕ್ವಶನ್ಸ್. ಕ್ಯಾಲ್ಕುಲೇಟ್ the energy of electromagnetic radiations which has frequency. Calculate the energy of electromagnetic radiation which has frequency 5 × 10⁻14. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಎನರ್ಜಿ ಕಂಡುಹಿಡಿಬೇಕು. ಅದಕ್ಕೆ ಫ್ರೀಕ್ವೆನ್ಸಿ ಎಷ್ಟಿದೆ, 5 × 10⁻14. ಗಿವನ್ ದಟ್ ಬ್ರಾಕೆಟ್ನಲ್ಲಿ ಏನಿದೆ ನೋಡಿ, ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 6.625 × 10⁻34 ಜೌಲ್ ಸೆಕೆಂಡ್. ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನೀವು ಎನರ್ಜಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಕಂಡುಹಿಡಿಬೇಕು. ಇದು ಕ್ವಶನ್ ನಂಬರ್ 6 ಅಂಡರ್ 2 ಮಾರ್ಕ್ ಕ್ವಶನ್ಸ್ ಆಫ್ ದ ಚಾಪ್ಟರ್ ಅಟಾಮಿಕ್ ಸ್ಟ್ರಕ್ಚರ್. ಏನು ಕೊಟ್ಟಿದ್ದಾರೆ, ಪ್ಲ್ಯಾಂಕ್ ಕಾನ್ಸ್ಟೆಂಟ್, ಮತ್ತೇನು ಗೊತ್ತಿದೆ, ಫ್ರೀಕ್ವೆನ್ಸಿ, ಏನು ಕಂಡುಹಿಡಿಬೇಕು, ಎನರ್ಜಿ. ಇವು 3 ರಿಲೇಟ್ ಮಾಡುವಂಥ ಈಕ್ವೇಷನ್ ಯಾವುದು? ಈ 3 ರಿಲೇಟ್ ಮಾಡುವಂಥ ಈಕ್ವೇಷನ್ನು E is equal to h ನೀವು ಈಕ್ವೇಷನ್ ಬರೀರಿ, 1 ಮಾರ್ಕ್. ಸಬ್ಸ್ಟಿಟ್ಯೂಷನ್ ಮಾಡಿ 6.625 × 10⁻34 ಇಂಟು 5 × 10⁻14 ಇಟ್ಸ್ ಈಕ್ವಲ್ ಟು ಡ್ಯಾಶ್ ಜೌಲ್ ಪರ್ ಮೋಲ್. ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್. ಹೀಗೆ ಕ್ವಶನ್ ನಂಬರ್ 6 ಬರುವಂಥ ಪ್ರಾಬ್ಲಮ್ನ ವಿತ್ ದ ಹೆಲ್ಪ್ ಆಫ್ ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಆ್ಯಂಡ್ ಫ್ರೀಕ್ವೆನ್ಸಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಕ್ವಶನ್ ನಂಬರ್ 7 ಅಂಡರ್ 2 ಮಾರ್ಕ್ ಕ್ವಶನ್ಸ್. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಸ್ಮಾಲೆಸ್ಟ್ ಮೂವಿಂಗ್ ಪಾರ್ಟಿಕಲ್. ಕ್ಯಾಲ್ಕುಲೇಟ್ the wavelength of smallest moving particle of mass 0.1 kg and velocity 10 meter per second. ಏನು ಕ್ವಶನ್ ನಂಬರ್ 7, ಕ್ಯಾಲ್ಕುಲೇಟ್ ದ wavelength of smallest moving particle of mass 0.1 kg and velocity 10 meter per second.
ಇಲ್ಲೂ ಕೂಡ ಬ್ರಾಕೆಟ್ನಲ್ಲಿ ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಈಸ್ 6.625 ಇಂಟು 10⁻34. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಫಸ್ಟು ಆಲ್ರೆಡಿ ನಾನು ಹೇಳಿದಾಗೆ ಪ್ರಾಬ್ಲಮ್ನ ಓದಿ, ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿರುವಂಥ ಪ್ರಾಬ್ಲಮ್ ಆಧಾರದ ಮೇಲೆ ಎಲ್ಲ ಡೇಟನ್ನು ಆರ್ಡ್ರಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಕಂಡುಹಿಡಬೇಕಪ್ಪ? ಲ್ಯಾಂಬ್ಡಾ, ವೇವ್ ಲೆಂತ್, ಏನು ಕೊಟ್ಟಿದ್ದಾರೆ? ಪ್ಲ್ಯಾಂಕ್ ಕಾನ್ಸ್ಟೆಂಟ್, ಮಾಸ್ ಆ್ಯಂಡ್ ವೆಲಾಸಿಟಿ. ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಕಂಡುಹಿಡಿಬೇಕು. ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ 6.625 ಇಂಟು 10⁻34. ಮಾಸ್ ಕೊಟ್ಟಿದ್ದಾರೆ 0.1 kg. ವೆಲಾಸಿಟಿ ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್. ಎಸ್, ಏನು ಈಕ್ವೇಷನ್ ಬಳಸ್ಬೋದು ನೋಡಿ. ಇಷ್ಟು ನಾಲೆಡ್ಜ್ ಮೇಲೆ ಡಿ ಬ್ರೋಗ್ಲಿ ಈಕ್ವೇಷನ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mv. 1 ಮಾರ್ಕ್. ಸಬ್ಸ್ಟಿಟ್ಯೂಷನ್ ಮಾಡಿ. 6.625 ಇಂಟು 10⁻34 ಬೈ 0.1 ಇಂಟು 10 ಡ್ಯಾಶ್ ನ್ಯಾನೋಮೀಟರ್ ಬರುತ್ತೆ. ಇದಕ್ಕೊಂದು ಮಾರ್ಕ್, ಇದಕ್ಕೊಂದು ಮಾರ್ಕ್. ಹೀಗೆ ಈ ಚಾಪ್ಟ್ರಲ್ಲಿ ಬರುವಂಥ ಸಿಂಪಲ್ ನ್ಯೂಮರಿಕಲ್ಸ್ನ ನಾವು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ is the question number 8. What are the properties of, or write any two properties of electromagnetic radiations? Electromagnetic radiations are radiations which have, property number 1, electromagnetic radiations are radiations which have both electric field and magnetic field, which are perpendicular to each other and also perpendicular to plane of propagation. ಇದು ಮೊದಲನೇ ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿಗೆ ಬಂದರೆ ದೇ ಕ್ಯಾನ್ ಟ್ರಾವೆಲ್ ಈವನ್ ಇನ್ ವ್ಯಾಕ್ಯೂಮ್. ಅವು ವ್ಯಾಕ್ಯೂಮಲ್ಲೂ ಟ್ರಾವೆಲ್ ಆಗ್ತವೆ. ಮೂರನೇ ಪ್ರಾಪರ್ಟಿಗೆ ಬಂದರೆ ಆಗಲೇ ಹೇಳಿದೆ, ಎರಡು ಪ್ರಾಪರ್ಟಿ ಕೇಳಿದರೆ 3 ಬರೀರಿ, 4 ಬರೀರಿ. ದೇರ್ ಆರ್ ಡಿಫರೆಂಟ್ ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ವೇವ್ ಲೆಂತ್ ಆರ್ ಫ್ರೀಕ್ವೆನ್ಸಿ. ಅದರ ಫ್ರೀಕ್ವೆನ್ಸಿ ಆಧಾರದ ಮೇಲೆ, ಅದರ ವೇವ್ ಲೆಂತ್ ಆಧಾರದ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬೇರೆ ಬೇರೆ ಟೈಪ್ ಹೇಳ್ಬೋದು. ವಿಸಿಬಲ್ ಲೈಟ್, ವಿಸಿಬಲ್ ಲೈಟ್, ಯು ವಿ ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್, ಎಕ್ಸ್ ರೇಸ್, ಗಾಮಾ ರೇಸ್ ಹೇಳ್ಬೋದು. ಸೊ ವಾಟ್ ಇಸ್ ದ ಕ್ವಶನ್? ಕ್ವಶನ್ ನಂಬರ್ 8 ಅಂಡರ್ 2 ಮಾರ್ಕ್ ಕ್ವಶನ್. ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. 2 ಸಾಕು ಅವ್ರಿಗೆ, ನೀವು ಮಿನಿಮಮ್ 3 ಬರೀರಿ. ಯಾವುದು ಮೊದಲನೇದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆ್ಯಂಡ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್. ಸೆಕೆಂಡ್ ಒನ್, they can travel even in vacuum. Number 3, there are different type of electromagnetic radiations depending upon their wavelength and frequency. ಆ ವೇವ್ಲೆಂತ್ ರೇಂಜ್ ಆಧಾರದ ಮೇಲೆ, ಫ್ರೀಕ್ವೆನ್ಸಿ ರೇಂಜ್ ಆಧಾರದ ಮೇಲೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಬರ್ಕೊಂಡಿರೋದು. ಕ್ಲಿಯರ್? ಸೊ ನಾವು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಕ್ವಶನ್ ನಂಬರ್ 9. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆರ್ ರೈಟ್ ಎನಿ ಟು ಪಾಸ್ಟುಲೇಟ್ಸ್ ಆಫ್ Planck's quantum theory. Number 1, electromagnetic radiations are absorbed, electromagnetic radiations are liberated discontinuously with a small packet of energy called quanta of radiation, nothing but photons. ಹೀಗೆ ಇರಬೇಕು ಪಾಸ್ಟುಲೇಟ್. ಸುಮ್ಮನೆ ಯಾವುದೇ ರೀತಿ ವೇಗ ಇರಬಾರ್ದು. ಆ ಪಾಯಿಂಟು ನಿಮಗೆ ಕ್ಲಿಯರಾಗಿ ವ್ಯಾಲ್ಯೂ ಮಾಡೋರಿಗೆ ಮತ್ತು ನಿಮಗೆ ಅದು ಅರ್ಥವಾಗಬೇಕು. ಫಸ್ಟ್ ಪಾಸ್ಟುಲೇಟ್, electromagnetic radiations are absorbed or emitted or propagated. ಅವು ಅಬ್ಸಾರ್ಬ್ ಆಗ್ಬೋದು, ಎಮಿಟು ಆಗ್ಬೋದು, ಚಲಿಸಲೂಬಹುದು. ಯಾವ ರೀತಿ? ಡಿಸ್ಕಂಟಿನ್ಯೂಯಸ್ಲಿ ವಿತ್ ಎ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ ಕಾಲ್ಡ್ ಕ್ವಾಂಟಾ ಆಫ್ ರೇಡಿಯೇಷನ್ಸ್. ಸೊ ಎರಡನೇ ಪಾಸ್ಟುಲೇಟ್ಸ್ಗೆ ಬಂದರೆ ದ ಎನರ್ಜಿ ಆಫ್ ದಿ ಫೋಟಾನ್ ಮೀನ್ ಕ್ವಾಂಟಾ ಆಫ್ ರೇಡಿಯೇಷನ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ nu is given by the equation E is equal to h nu. The energy of the photon with frequency nu is given by the equation E is equal to h nu. ಮತ್ತೆ ಮೂರನೇ ಪಾಸ್ಟುಲೇಟ್ಸ್ಗೆ ಬಂದರೆ ದ ಬಾಡಿ ಎಮಿಟ್ಸ್ ರೇಡಿಯೇಷನ್ ಆರ್ ಅಬ್ಸಾರ್ಬ್ ರೇಡಿಯೇಷನ್
ಒಂದು ಬಾಡಿ ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇದೆ, ಬ್ಲ್ಯಾಕ್ ಬಾಡಿ, ಅಥವಾ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಇಟ್ಸ್ ಆನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಚ್ ನ್ಯೂ. ದಟ್ ಈಸ್ ಇ ಈಸ್ ಈಕ್ವಲ್ ಟು ಎನ್ ಎಚ್ ನ್ಯೂ. ಇಲ್ಲ ಒಂದು ಪಾರ್ಟಿಕಲ್ ಎಮಿಟ್ ಮಾಡುತ್ತೆ, 2 ಎಮಿಟ್ ಮಾಡುತ್ತೆ, 5 ಎಮಿಟ್ ಮಾಡುತ್ತೆ. ದ ಬಾಡಿ ಎಮಿಟ್ಸ್ ರೇಡಿಯೇಷನ್ಸ್ ಆರ್ ಅಬ್ಸಾರ್ಬ್ ರೇಡಿಯೇಷನ್ ಬೈ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಚ್ ನ್ಯೂ. These are the 3 important postulates of Planck's quantum theory. ಇದು 9th ಕ್ವಶನ್. ಲಾಸ್ಟ್ ಕ್ವಶನ್ಗೆ ಹೋದರೆ ಪಾರ್ಟ್ 2ನಲ್ಲಿ 15 ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಪಾರ್ಟ್ 2ನಲ್ಲಿ 10ನೇ ಕ್ವಶನ್ಸ್ ಏನಿದೆ, ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಬೋರ್ಸ್ ಆಟೋಮಿಕ್ ಮಾಡೆಲ್? 10th ಕ್ವಶನ್ ಆಫ್ ಯಾವುದು 2 ಮಾರ್ಕ್ ಕ್ವಶನ್ಸಲ್ಲಿ 10th ಒನ್. ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಬೋರ್ಸ್ ಆಟೋಮಿಕ್ ಮಾಡೆಲ್? ಥಾಮ್ಸನ್ ಆಟೋಮಿಕ್ ಮಾಡೆಲ್ಗೂ ಡಿಮೆರಿಟ್ಸ್ ಇದೆ, ರುದರ್ಫೋರ್ಡ್ ಮಾಡೆಲ್ ಆಫ್ ಅನ್ ಆಟಮ್ಗೂ ಡಿಮೆರಿಟ್ಸ್ ಇದೆ, ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್ಗೂ ಡಿಮೆರಿಟ್ಸ್ ಇದೆ. ಈಗ ನಾವು ಅಲ್ಟಿಮೇಟ್ ಮಾಡೆಲ್ ಆಫ್ ಅನ್ ಆಟಮ್ ಯಾವುದು? ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ಗೆ ಬಂದು ನಿಂತಿದ್ದೀವಿ. ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ದು ಸಿಗ್ನಿಫಿಕೆನ್ಸ್ ಹೇಳಿದ್ದಾರೆ, ಅದನ್ನು ಥಿಯರಿ ಕ್ಲಾಸಲ್ಲಿ ನೀವು ಕೇಳಿರ್ತೀರ. ಹಾಗೆ ನಮ್ಮ 10ನೇ ಕ್ವಶನ್ ಏನಪ್ಪ 2 ಮಾರ್ಕ್ ಕ್ವಶನ್ಸಲ್ಲಿ ಅಂದರೆ, ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಬೋರ್ಸ್ ಆಟೋಮಿಕ್ ಮಾಡೆಲ್? ಬೋರ್ಸ್ ಆಟೋಮಿಕ್ ಮಾಡೆಲ್ ಯಾಕೆ ರಿಜೆಕ್ಟ್ ಆಗ್ತು? ರಿಜೆಕ್ಟ್ ಆಗೋದಕ್ಕೆ ಏನು ಡಿಮೆರಿಟ್ಸ್, ಏನು ಲಿಮಿಟೇಷನ್ಸಲ್ಲಿ? ಇದು 10ನೇ ಕ್ವಶನ್. ನಂಬರ್ 1, ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್. ಇಲ್ಲಿ 2 ಡಿಮೆರಿಟ್ಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ, ನಿಮಗೆ ಮಿನಿಮಮ್ 3 ಅಥವಾ 4 ಬರಿಬೋದು. ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಫೈನ್ ಸ್ಟ್ರಕ್ಚರ್ ಆಫ್ ದಿ ಸ್ಪೆಕ್ಟ್ರಲ್ ಲೈನ್. ಸ್ಪೆಕ್ಟ್ರಲ್ ಲೈನ್ನ ಫೈನ್ ಸ್ಟ್ರಕ್ಚರ್ನಿಂದ ಎಕ್ಸ್ಪ್ಲೈನ್ ಮಾಡಲ್ಲ. ಇದು ಫಸ್ಟ್ ಡಿಮೆರಿಟ್. ಸೆಕೆಂಡ್ ಒನ್, ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಸ್ಪೆಕ್ಟ್ರಮ್ ಆಫ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ನ ಸ್ಪೆಕ್ಟ್ರಮ್ನ ಇದು ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ, ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಸ್ಪೆಕ್ಟ್ರಮ್ನ ಇದು ಎಕ್ಸ್ಪ್ಲೈನ್ ಮಾಡಲ್ಲ. ಆಗ ಬೇರೆ ಮಾಡೆಲ್ನ ಬಳಸ್ಕೊಳ್ಬೇಕಾಗ್ತದೆ. ಇದು ಲಿಮಿಟೇಷನ್. ನಂಬರ್ 3, ಇಟ್ ಗೋಸ್ ಅಗೇನ್ಸ್ಟ್ ಟು ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ಗೆ ವಿರುದ್ಧವಾಗಿ ಮಾಡಲಿದೆ. ಯಾಕೆಂದರೆ ಫ್ಲಾಟ್ ಮಾಡಲಿದು, ಇದು ಸ್ಪೆರಿಕಲ್ ಅಲ್ಲ, ಗ್ಲೋಬ್ ಇಲ್ಲ ಇಲ್ಲಿ. ಹಾಗಾಗಿ ರೈಟ್ ಎನಿ 2 ಡಿಮೆರಿಟ್ಸ್ ಆಫ್ ಬೋರ್ಸ್ ಆಟೋಮಿಕ್ ಮಾಡೆಲ್ ಅಂದರೆ ಯಾವುದಾದ್ರೂ 2 ಕೇಳಿದ್ರೆ 3 ಬರೀರಿ. ವಾಟ್ ಇಸ್ ದ ಫಸ್ಟ್ ಒನ್? ಕ್ವಶನ್ ನಂಬರ್ 10 2 ಮಾರ್ಕ್ಸಲ್ಲಿ. ಸೊ ಫಸ್ಟ್ ಡಿಮೆರಿಟ್ ಯಾವುದು? ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಸ್ಪೆಕ್ಟ್ರಮ್ ಆಫ್ ಫೈನ್ ಸ್ಪೆಕ್ಟ್ರಮ್ ಆಫ್ ದಿ ಸ್ಪೆಕ್ಟ್ರಲ್ ಲೈನ್. ಸೆಕೆಂಡ್ ಒನ್, ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಸ್ಪೆಕ್ಟ್ರಮ್ ಆಫ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್. 2 ಸಾಕು, 2 ಮಾರ್ಕ್ಸ್. ಇನ್ನೊಂದು ಅಡಿಷನಲಾಗಿ ಬರೆದಿರಿ, ಏನಾರು ಮಿಸ್ ಆದರೆ ಮಾರ್ಕ್ಸ್ ಬರುತ್ತೆ. ಅದನ್ನೇನು ಹೇಳ್ಬೋದು? ಇಟ್ ಗೋಸ್ ಅಗೇನ್ಸ್ಟ್ ಟು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೀಗೆ ಈ ಚಾಪ್ಟ್ರಲ್ಲಿ ಬರುವಂಥ 2 ಮಾರ್ಕ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ಬೋದು. ವ್ಯಾಲ್ಯೂ ಪಾಯಿಂಟ್ ಇಟ್ಕೊಂಡು ಏನು ಪಾಯಿಂಟ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ, ಯಾವ ರೀತಿ ಪಾಯಿಂಟ್ನ ಕ್ವಶನ್ಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಳ್ಬೋದು. ಈಗ ಕೊನೆಯದಾಗಿ ನಮ್ಮಲ್ಲಿ 3 ಮಾರ್ಕ್ಸು 5 ಮಾರ್ಕ್ಸ್ ಇದ್ದರೂ ಕೂಡ 5 ಮಾರ್ಕ್ಸ್ನ 3+2 ಮಾಡ್ಕೊಳ್ತೀವಿ, 3 ಮಾರ್ಕ್ಸ್ನ 3 ಮಾರ್ಕ್ಸ್ ಆಗೇ ಕೊಡ್ತೀವಿ. ಕೆಲವು ಸಾರಿ ಏನಾಗುತ್ತೆ, ಸೊ ನಾವು 5 ಮಾರ್ಕ್ಸ್ನ 5 ಮಾರ್ಕ್ಸಿಗೆ ಕನೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಾಗಲೇ ಹೇಳಿದಾಗೆ ಎಂಟೈರ್ ಚಾಪ್ಟರ್ ಕವರ್ ಆಗಲ್ಲ. ಈ ಚಾಪ್ಟ್ರಿಗೆ ಒಂದು 10 ಮಾರ್ಕ್ಸ್ ಇದೆ. ಆಟೋಮಿಕ್ ಸ್ಟ್ರಕ್ಚರ್ ಮ್ಯಾಕ್ಸಿಮಮ್ 10 ಮಾರ್ಕ್ಸ್ ಇದಕ್ಕೆ, ಯಾಕೆಂದರೆ 10 ಅವರ್ಸ್ ಟೀಚ್ ಮಾಡ್ತೀವಿ, 10 ಮಾರ್ಕ್ಸ್ ಇದೆ. ಕ್ವಶನ್ ನಂಬರ್ 28 ಆ್ಯಂಡ್ 29 ಅನ್ನೋದು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಆಟೋಮಿಕ್ ಸ್ಟ್ರಕ್ಚರಿಂದ ಬರುವಂಥ 2 ಕ್ವಶನ್ಸ್, ಈಚ್ ಕ್ಯಾರೀಸ್ 5 ಮಾರ್ಕ್ಸ್. ನಾವು 5 ಮಾರ್ಕ್ಸ್ 2 ಕ್ವಶನ್ ಕರೆಕ್ಟ್ ಮಾಡಿದ್ರೆ ಆ 10 ಗಂಟೆ ಸಿಲೆಬಸ್ನಲ್ಲಿ ನಾವು ಏನೋ ಕೆಲವು ಪಾಯಿಂಟ್ ಮಾತ್ರ ಓದಿರ್ತೀವಿ ಹೊರತು ಎಂಟೈರ್ ಟಾಪಿಕ್ನ ನಾವು ಓದಿರಲ್ಲ. ಅದಕ್ಕೋಸ್ಕರ ನಾವು 5 ಮಾರ್ಕ್ಸ್ ಇದ್ದಾಗ, ಕೆಲವು ಕಡೆ 3 ಮಾರ್ಕ್ಸ್ ಇದ್ದಾಗೂ ಕೂಡ ಡಿವೈಡ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಇದ್ದರೂ ಕೂಡ ಕೆಮಿಸ್ಟ್ರಿ ಕಲಿಸೋ ಉದ್ದೇಶದಿಂದ ಪೇಪರ್ ಸೆಟ್ಟರ್ಸು ಡಿವೈಡ್ ಮಾಡ್ತಾರೆ. ಎಲ್ಲನೂ ಮಾಡಲ್ಲ, ಕೆಲವನ್ನ ಡಿವೈಡ್ ಮಾಡ್ತಾರೆ. ಯೂಶಲಿ 5 ಮಾರ್ಕ್ಸ್ ಇದ್ದಾಗ 3+2, ಕೆಲವು ಕಡೆ 2+2+1, 3 ಮಾರ್ಕ್ಸ್ ಇದ್ದಾಗ 3ನೇ ಇರುತ್ತೆ, ಕೆಲವು ಸಾರಿ 2+1 ಮಾಡ್ತಾರೆ. ಇದು ಕೆಮಿಸ್ಟ್ರಿ ಅಂತ ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ. ನಿಮ್ಮ ಫಿಸಿಕ್ಸಲ್ಲಿ ಆಗಲ್ಲ, 5 ಮಾರ್ಕ್ಸ್ ಡೆರಿವೇಷನ್ ಇದ್ದರೆ 5 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಕೆಮಿಸ್ಟ್ರಿ ಎಲ್ಲ ಕಾರ್ನರು ಟಚ್ ಆಗಲಿ, ಯಾಕೆಂದರೆ ಒಂದೊಂದು ಕಾಂಪೌಂಡ್ಗೆ ಪ್ರಿಪ್ರೇಷನ್ ಬರುತ್ತೆ, ಪ್ರಾಪರ್ಟೀಸ್ ಬರುತ್ತೆ, ಯೂಸಸ್ ಬರುತ್ತೆ ಅಂತ ಸುಮಾರು ಟಾಪಿಕ್ಗಳು ಚಾಪ್ಟ್ರಲ್ಲಿ ಬರೋದ್ರಿಂದ ಎಲ್ಲದನ್ನೂ ಕೂಡ ನಾವು ಮಕ್ಕಳಿಗೆ ಓದಿಸಬೇಕಾಗ್ತದೆ. ಆ ಉದ್ದೇಶಕ್ಕೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವಾಗ ಯೂಶಲಿ ಆ ರೀತಿ ಇರುತ್ತೆ. ಈಗ 3 ಮಾರ್ಕ್ಸ್ ಅದು 5 ಮಾರ್ಕ್ಸ್ಗೂ AB ಕೊಟ್ಟು ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ.
ಈಗ ಲೆಂತಿ ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಮೊದಲನೇ ಕ್ವಶನ್ ಏನು? ಎಕ್ಸ್ಪ್ಲೈನ್ ರುದರ್ಫರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ನಮ್ಮ CBSEನಲ್ಲಿ ಎಕ್ಸ್ಪ್ಲನೇಷನ್ಗೆ ವೆಯ್ಟೇಜ್ ಕಡಿಮೆ, ಎಲ್ಲನೂ ನಾವು ಪಾಯಿಂಟ್ ವೈಸ್ ಮಾಡಬೇಕು. ಈ ಕ್ವಶನ್ ನೀವು ಆನ್ಸರ್ ಮಾಡುವಾಗ ಎಕ್ಸ್ಪ್ಲೈನ್ ಅಂತ ಕೇಳಿದರೂ ಕೂಡ ನೀವು ಎಕ್ಸ್ಪೆರಿಮೆಂಟ್ ಏನು, ಅಬ್ಸರ್ವೇಷನ್ ಏನು, ಕಂಕ್ಲೂಷನ್ ಏನು ಪ್ಲ್ಯಾನ್ ಮಾಡಬೇಕು 3 ಮಾರ್ಕ್ಸ್ಗೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ಪಾರ್ಟ್ ಬರೀರಿ. ಏನು ಎಕ್ಸ್ಪೆರಿಮೆಂಟ್ ಪಾರ್ಟ್? ರುದರ್ಫರ್ಡ್ ಫಾಸ್ಟ್ ಎ ಬೀಮ್ ಆಫ್ ಆಲ್ಫಾ ರೇಸ್ ಎಗನೆಸ್ಟ್ ಎ ಥಿನ್ ಫಿಲಮ್ ಆಫ್ ಗೋಲ್ಡ್. ಅಷ್ಟು ಬರೆದ್ರೆ ಸಾಕು. ರುದರ್ಫರ್ಡ್ ಆಲ್ಫಾ ರೇಸ್ನ ಗೋಲ್ಡ್ ಫಾಯಿಲ್ ಮೂಲಕ ಪಾಸ್ ಮಾಡಿದ್ರು. ಇದಕ್ಕೆ 1 ಮಾರ್ಕ್. ಏನು ಅಬ್ಸರ್ವೇಷನ್ ಬಂತು? ಅಬ್ಸರ್ವೇಷನ್ 1 ಮಾರ್ಕ್. ಮೆಜಾರಿಟಿ ಆಫ್ ದಿ ರೇಸ್ ಆರ್ ಅನ್ಡಿಫ್ಲೆಕ್ಟೆಡ್, ಸ್ಟ್ರೈಟಾಗಿ ಪಾಸ್ ಆಗ್ತು. Some alpha rays deflected by small angle. Some alpha rays deflected back. ವಾಪಸ್ ಮೊದಲನೇ ಮಾರ್ಕ್ ಏನು? ರುದರ್ಫರ್ಡ್ ಆಲ್ಫಾ ರೇಸ್ನ ಗೋಲ್ಡ್ ಫಾಯಿಲ್ ಮೂಲಕ ಪಾಸ್ ಮಾಡೋದು. ಇಟ್ ಇಸ್ ದ ಎಕ್ಸ್ಪೆರಿಮೆಂಟ್ ಪಾರ್ಟ್. ಪಾಸ್ ಮಾಡಿದಾಗ ಅವ್ರು ಏನು ಅಬ್ಸರ್ವೇಷನ್, ಏನು ಅಬ್ಸರ್ವ್ ಮಾಡಿದ್ರು ಅಲ್ಲಿ? ಕೆಲವು ಸ್ಟ್ರೈಟಾಗಿ ಪಾಸ್ ಆಗ್ತು, ಕೆಲವು ಬೆಂಡ್ ಆಗ್ತು, ಕೆಲವು ವಾಪಸ್ ಆಗ್ತು. ಕಂಕ್ಲೂಷನ್ ಏನು? ಯಾಕೆ ಹೀಗಾಗ್ತು ಅಂದರೆ ಇಲ್ಲಿ ಸ್ಟ್ರೈಟಾಗಿ ಅನ್ಡಿಫ್ಲೆಕ್ಟ್ ಆಗಿದೆಯಲ್ಲ, ಇಲ್ಲಿ ಆಟಮು ಏನಾಗಿದೆ? ಎಂಟಿ. ಮೋಸ್ಟ್ ಆಫ್ ದಿ ಪಾರ್ಟ್ ಆಫ್ ಆನ್ ಆಟಮ್ ಈಸ್ ಎಂಟಿ. ಇದು ಒಂದು ಕಂಕ್ಲೂಷನ್. ಇದು ಯಾಕೆ ಬೆಂಡ್ ಆಗ್ತು ಅಂದರೆ ಆಲ್ಫಾ ರೇಸು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ಮೋಸ್ಟ್ಲಿ ಆಟಮಲ್ಲಿರುವಂಥ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಎಲ್ಲೋ ಕಾನ್ಸಂಟ್ರೇಟ್ ಆಗಿದೆ, ಹಾಗಾಗಿ ಲೈಕ್ ಪೋಲ್ಸ್ ರಿಪೆಲ್ಸ್ ಆಗ್ತಾ ಇದೆ. ಹಾಗಾಗಿ ಕೆಲವು ಆಲ್ಫಾ ರೇಸು ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್. ಇನ್ನು ಕೆಲವು ಆಲ್ಫಾ ರೇಸ್ ವಾಪಸ್ ಯಾಕೆ ಬಂತು ಅಂದರೆ ಪಾಸಿಟಿವ್ ಮೇಲೆ ಬಿದ್ದಾಗ ದೇ ಗೋಸ್ ಬ್ಯಾಕ್. ಸೊ ಇದರಿಂದನೇ ನಮಗೆ ಆಟಮಲ್ಲಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ಸಲ್ಲಿ ಪಾಸಿಟಿವ್ ಚಾರ್ಜ್ಗಳು ಕಾನ್ಸಂಟ್ರೇಟ್ ಆಗಿರ್ತವೆ. ಆ ನ್ಯೂಕ್ಲಿಯಸ್ನ ಸೈಜು 10⁻⁻15 ಮೀಟರ್ ಟು 10⁻⁻10 ಮೀಟರ್ ಇರುತ್ತೆ. ಆ ನ್ಯೂಕ್ಲಿಯಸ್ ಡಿಸ್ಕವರಿನೂ ಕೂಡ ಆಗುತ್ತೆ ಇಲ್ಲಿ. ಹೀಗೆ 1 ಮಾರ್ಕ್ ಎಕ್ಸ್ಪೆರಿಮೆಂಟ್ಗೆ, 1 ಮಾರ್ಕ್ ಅಬ್ಸರ್ವೇಷನ್ಗೆ, 1 ಮಾರ್ಕ್ ಕಂಕ್ಲೂಷನ್ಗೆ. ದಿಸ್ ಅಬೌಟ್ ರುದರ್ಫರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಬರೀರಿ, ಅಬ್ಸರ್ವೇಷನ್ ಬರೀರಿ, ಕಂಕ್ಲೂಷನ್ ಬರೀರಿ. ಮೆಜಾರಿಟಿ ಸ್ಟ್ರೈಟಾಗಿ ಪಾಸ್ ಆಗ್ತು, ಕೆಲವು ಬೆಂಡ್ ಆಗ್ತು, ಕೆಲವು ವಾಪಸ್ ಆಗ್ತು. ಯಾಕೆ ಸ್ಟ್ರೈಟಾಗಿ ಪಾಸ್ ಆಗ್ತು? ಮೋಸ್ಟ್ ಆಫ್ ದಿ ಆಟಮ್ ಈಸ್ ಎಂಟಿ. ಯಾಕೆ ಬೆಂಡ್ ಆಗ್ತು? ರಿಪಲ್ಸನ್ ಆಗ್ತು. ಯಾಕೆ ಬೌನ್ಸ್ ಆಗ್ತು? ವಾಪಸ್ ಬಂತು. ಇದರಿಂದ ಏನು ಗೊತ್ತಾಗ್ತು? ನ್ಯೂಕ್ಲಿಯಸ್ ಗೊತ್ತಾಗ್ತು. ನ್ಯೂಕ್ಲಿಯಸ್ಸಲ್ಲಿ ಪಾಸಿಟಿವ್ ಚಾರ್ಜ್ ಕಾನ್ಸಂಟ್ರೇಟ್ ಆಗಿದೆ ಅಂತ ಗೊತ್ತಾಯಿತು ಸ್ಮಾಲ್ ಏರಿಯಾದಲ್ಲಿ. ದಟ್ ಈಸ್ 10⁻⁻15 ಮೀಟರ್ ಟು 10⁻⁻10 ಮೀಟರ್. ಇದು ಕ್ವಶನ್ ನಂಬರ್ 1 ಅಂಡರ್ 3 ಮಾರ್ಕ್ ಕ್ವಶನ್ಸ್. ಎರಡನೇ ಕ್ವಶನ್ನು 3 ಮಾರ್ಕ್ಸಲ್ಲಿ ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ರುದರ್ಫರ್ಡ್ ಆಟೋಮಿಕ್ ಮಾಡೆಲ್. ಇಲ್ಲಿ 4 ಪಾಸ್ಟುಲೇಟ್ಸ್ ಬರುತ್ತೆ. ಎನಿ 3 ಬರೋದು ಸಾಕು, 3 ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಡಿಸ್ಕಸ್ ಮಾಡಿದ್ದಾರೆ. ಮೊದಲನೇದೇನು? ಮೋಸ್ಟ್ ಆಫ್ ದಿ ಮಾಸ್ ಆಫ್ ದಿ ಆಟಮ್ ಆ್ಯಂಡ್ ಮೋಸ್ಟ್ ಆಫ್ ದಿ ಪಾಸಿಟಿವ್ ಚಾರ್ಜಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ದಿ ಸ್ಮಾಲ್ ರೀಜನ್ ಆಫ್ ಎನ್ ಆಟಮ್ ಕಾಲ್ಡ್ ನ್ಯೂಕ್ಲಿಯಸ್. ಇದಕ್ಕೆ 1 ಮಾರ್ಕ್. ಏನು ಎರಡನೇ ಕ್ವಶನ್ನು? ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ರುದರ್ಫರ್ಡ್ ಮಾಡೆಲ್ ಆಫ್ ಎನ್ ಆಟಮ್. ಅದಕ್ಕೆ ಮೊದಲನೇ ಪಾಸ್ಟುಲೇಟು ಮೋಸ್ಟ್ ಆಫ್ ದಿ ಮಾಸ್ ಆಫ್ ಎನ್ ಆಟಮ್ ಆ್ಯಂಡ್ ಮೋಸ್ಟ್ ಆಫ್ ದಿ ಪಾಸಿಟಿವ್ ಚಾರ್ಜಸ್ ಇನ್ ಎನ್ ಆಟಮ್ ಕಾನ್ಸಂಟ್ರೇಟೆಡ್ ಇನ್ ಸ್ಮಾಲ್ ರೀಜನ್ ಆಫ್ ಎನ್ ಆಟಮ್ ಕಾಲ್ಡ್ ನ್ಯೂಕ್ಲಿಯಸ್. ಇದಕ್ಕೆ 1 ಮಾರ್ಕ್. ಎರಡನೇ ಪಾಸ್ಟುಲೇಟ್ಸ್ಗೆ ಬಂದರೆ ಎಲೆಕ್ಟ್ರಾನ್ಸ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ವೇರಿಯಸ್ ಸರ್ಕ್ಯುಲರ್ ಪಾತ್ಸ್. ಇದಕ್ಕೆ 1 ಮಾರ್ಕ್. ಮತ್ತು ಮೂರನೇ ಪಾಸ್ಟುಲೇಟ್ಸ್ಗೆ ಬಂದರೆ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, protons are positively charged particle, protons are present in the nucleus, electrons are present in various orbits, these are attracted by electrostatic force of attraction. 3 ಮಾರ್ಕ್ಸ್ ಬಂತು.
ಇನ್ನೊಂದು ಎಕ್ಸ್ಟ್ರಾ ಬರೆದುಬಿಡಿ 4ನೇ ಪಾಯಿಂಟ್. ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಆನ್ ದಿ ಎಲೆಕ್ಟ್ರಾನ್ is equal to number of positive charges on protons, therefore atom is neutral. ಹೀಗೆ ಆಟಮ್ನ ನ್ಯೂಟ್ರಲ್ ಅಂತ ಹೇಳ್ಬೋದು. ರೈಟ್ ಎನಿ 3 ಪಾಸ್ಟುಲೇಟ್, ಪಾಯಿಂಟ್ ವೈಸೇ ಬರೀರಿ, ಎಷ್ಟು ಚೆನ್ನಾಗಿದೆ. ಎಸ್, ಇದು ಕ್ವಶನ್ ನಂಬರ್ 2 ಅಂಡರ್ 3 ಮಾರ್ಕ್ ಕ್ವಶನ್ಸ್. ಕ್ವಶನ್ ನಂಬರ್ 3 ಅಂಡರ್ 3 ಮಾರ್ಕ್ ಕ್ವಶನ್ಸ್, ಎಕ್ಸ್ಪ್ಲೈನ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಫಸ್ಟ್ ಬರೀರಿ. ಸೊ ಏನು ಬರೀಬೇಕು? ಏನು ಬರೀಬೇಕು? 1 ಮಾರ್ಕ್ಗೆ, ವೆನ್ ಹೈಡ್ರೋಜನ್ ಗ್ಯಾಸ್ is subjected to high voltage and low pressure, it emits radiation and it is passed through prism, gives line spectrum. 1 mark. The spectral line of the spectral series are grouped into 5 series, 5 important series called Lyman series, Balmer series, Paschen series, Brackett series and Pepin series. The spectral line of the spectral series, spectral line of the spectrum are grouped into 5 series: Lyman, Balmer, Paschen, Brackett, Pepin ಅಂತ ಬರೆದು, Lyman series lies in visible region, UV region. Balmer series lies in visible region. Remaining 3 important series lies in IR region ಅಂತ ಬರೀರಿ. ಇದಕ್ಕೆ 1 ಮಾರ್ಕ್. ಎಲ್ಲೆಲ್ಲಿಗೆ 1 ಮಾರ್ಕ್ ಇರುತ್ತೆ. ಕೆಲವು ಸರ್ 1 ಮಾರ್ಕ್ಗೆ ನೇಮ್ ದ ಸೀರೀಸ್ ಲೈಸ್ ಇನ್ ವಿಸಿಬಲ್ ರೀಜನ್, 1 ಮಾರ್ಕಿಗೆ ಕೊಟ್ಬಿಡ್ತಾರೆ, ಅದು 1 ಮಾರ್ಕ್ ಸೆಟ್ ಮಾಡಿದಾಗ. ಬಟ್ ಇಲ್ಲಿ 3 ಮಾರ್ಕ್ಸ್ಗೆ ಏನು ಬರೀಬೇಕು? ನೆಕ್ಸ್ಟ್, ದ ಈಕ್ವೇಷನ್ ಯೂಸ್ ಟು ಫೈಂಡ್ ದ ವೇವ್ ನಂಬರ್ ಅಂಡ್ ವೇವ್ ಲೆಂತ್ ಆಫ್ ಡಿಫರೆಂಟ್ ಸ್ಪೆಕ್ಟ್ರಲ್ ಲೈನ್ಸ್ ಆಫ್ ಸ್ಪೆಕ್ಟ್ರಲ್ ಸೀರೀಸ್ ಈಸ್. ಅದನ್ನು ರಿಡ್ಬರ್ಗ್ ಈಕ್ವೇಷನ್ ಅಂತ ಕರಿತೀವಿ. ನ್ಯೂ ಬಾರ್ ಇಸ್ ಈಕ್ವಲ್ ಟು 1/λ is equal to r into 1/n1 square minus 1/n2 square. ಇದು ರಿಡ್ಬರ್ಗ್ ಈಕ್ವೇಷನ್. ಇದು ಲೈಮನ್ ಸೀರೀಸ್ಗೆ n1 n2, ಬಾಮರ್ ಸೀರೀಸ್ಗೆ n1 n2, ಪ್ಯಾಷನ್ ಸೀರೀಸ್ಗೆ, ಬ್ರಾಕೆಟ್ ಸೀರೀಸ್ಗೆ, ಪೀಪನ್ ಸೀರೀಸ್ಗೆ ಬರೆದಿಡಬೇಕು. ಲೈಮನ್ ಸೀರೀಸ್ಗೆ n1 ಕಾನ್ಸ್ಟೆಂಟ್ 1, n2 is equal to 2, 3, 4 etc. ಬಾಮರ್ ಸೀರೀಸ್ಗೆ n1 2, n2 3, 4, 5, 6 etc. ಪ್ಯಾಷನ್ಗೆ n1 3, n2 4, 5, 6, 7 etc. ಈ ರೀತಿ ಬರೀಬೇಕು. ಎಕ್ಸ್ಪ್ಲೇನ್ಗೆ 1 ಮಾರ್ಕ್, ಈ ಗ್ರೂಪ್ಸ್ಗೆ ಸೀರೀಸ್ಗೆ 1 ಮಾರ್ಕ್, ರಿಡ್ಬರ್ಗ್ ಈಕ್ವೇಷನಲ್ಲಿ n1 n2 ತೋರಿಸೋದಕ್ಕೆ 1 ಮಾರ್ಕ್. ಇಲ್ಲಿ ಮೊದಲನೇ ಲೈನ್ನ ಎಚ್ ಆಲ್ಫಾ, ಎರಡನೇ ಲೈನ್ನ ಎಚ್ ಬೀಟಾ, ಮೂರನೇ ಲೈನ್ನ ಎಚ್ ಗಾಮಾ ಅಂತ ಕರಿತೀವಿ. ಹೈಯರ್ ಆರ್ಬಿಟಿಂದ ಫಸ್ಟ್ ಆರ್ಬಿಟಿಗೆ ಬಿದ್ದರೆ ಲೈಮನ್, ಸೆಕೆಂಡ್ ಆರ್ಬಿಟಿಗೆ ಬಿದ್ದರೆ ಬಾಮರ್, ಮೂರನೇ ಆರ್ಬಿಟಿಗೆ ಬಂದರೆ ಪ್ಯಾಷನ್, ನಾಲ್ಕನೇ ಆರ್ಬಿಟಿಗೆ ಫಾಲ್ ಆದರೆ ಬ್ರಾಕೆಟ್, 5ನೇ ಆರ್ಬಿಟಲ್ಗೆ ಎಲೆಕ್ಟ್ರಾನು ಹೈಯರ್ ಆರ್ಬಿಟಿಂದ ಬಂದರೆ ಪಿಪಾಟ್. ಪ್ರತಿಯೊಂದು ಸೀರೀಸಲ್ಲೂ ಕೂಡ ಸ್ಪೆಕ್ಟ್ರಲ್ ಲೈನ್ ಇರುತ್ತಲ್ಲ, ಅದನ್ನ ಎಚ್ ಆಲ್ಫಾ, ಎಚ್ ಬೀಟಾ, ಎಚ್ ಗಾಮಾ, ಎಚ್ ಡೆಲ್ಟಾ ಅಂತ ಕರಿತೀವಿ. ಸಪೋಸ್ ನೀವು ಬಾಮರ್ ಸೀರೀಸ್ ತಗೊಂಡ್ರೆ ಎಚ್ ಆಲ್ಫಾ 3 to 2, ಎಚ್ ಬೀಟಾ 4 to 2, ಎಚ್ ಗಾಮಾ 5 to 2, ಎಚ್ ಡೆಲ್ಟಾ 6 to 2. n1 ಈಸ್ ಕಾನ್ಸ್ಟೆಂಟ್. ಈಗ 3 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು. ಏನು 4th ಕ್ವಶನ್ನ? ಕ್ಯಾಲ್ಕುಲೇಟ್ the wave number and wavelength of H beta line of Balmer series. H beta line of Balmer series ಗೆ wavelength wave number ನ ಕಂಡುಹಿಡಿಯಿರಿ. ಇದು ನಮ್ಮ ಕ್ವಶನ್. ಸೊ ಹಾಗಾದರೆ ಇಲ್ಲಿ ವ್ಯಾಲ್ಯೂ ಪಾಯಿಂಟ್ ಹೇಗಿರುತ್ತೆ? ಸೊ what is the question number 4? Calculate the wave number and wavelength of H beta line of Balmer series. Rydberg constant R ಕೊಟ್ಟಿರ್ತಾರೆ, 109,678,00 ಮೀಟರ್ ಇನ್ವರ್ಸ್. ಈಗ ಫಸ್ಟು ನಿಮಗೆ 3 ಮಾರ್ಕ್ಸ್ ಇರುತ್ತಲ್ವ, ಈಕ್ವೇಷನ್ ಬರ್ಕೊಳ್ಳಿ. ನ್ಯೂ ಬಾರ್ ಇಸ್ ಈಕ್ವಲ್ ಟು ಆರ್ ಇಂಟು 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ರಿಡ್ಬರ್ಗ್ ಈಕ್ವೇಷನ್ ಹಾಕಿ. ಇದು ಎಚ್ ಬೀಟಾ ಲೈನ್ ಆಗಿರೋದ್ರಿಂದ ನ್ಯೂ ಬಾರ್ ಇಸ್ ಈಕ್ವಲ್ ಟು 1.097 ಇಂಟು 10⁻⁷ ಇದು ರಿಡ್ಬರ್ಗ್ ಕಾನ್ಸ್ಟೆಂಟ್ ಇಂಟು 1/2 ಸ್ಕ್ವೇರ್ ಮೈನಸ್ 1/4 ಸ್ಕ್ವೇರ್.
ಇದು ಎಚ್ ಬೀಟಾ ಲೈನ್. ಸೊ ನ್ಯೂ ಬಾರ್ ಇಸ್ ಈಕ್ವಲ್ ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಡ್ಯಾಶ್ ಮೀಟ್ರ್ ಇನ್ವರ್ಸ್ ಬರುತ್ತೆ. ಎಷ್ಟೋ ಮೀಟ್ರ್ ಇನ್ವರ್ಸ್ ಬರುತ್ತೆ, ಎಲ್ ಸಿ ಎಮ್ ತಗೊಂಡು ಮಾಡಬೇಕು. ಆಮೇಲೆ ನಮಗೆ ಗೊತ್ತು ನ್ಯೂ ಬಾರ್ ಗೊತ್ತಿದೆ, ಲ್ಯಾಂಬ್ಡಾ ಕಂಡುಹಿಡಬೇಕು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1/, ನ್ಯೂ ಬಾರ್, ಇದನ್ನು ಎಕ್ಸ್ ಅಂತ ತಗೊಳ್ಳಿ, 1/x ಇಟ್ಸ್ ಈಕ್ವಲ್ ಟು ವೈ ನ್ಯಾನೋಮೀಟರ್ ಬರುತ್ತೆ. ಕ್ಲಾರ್ಕ್ಸ್ ಟೇಬಲು ಅಥವಾ ಸಿಂಪಲ್ ಕ್ಯಾಲ್ಕುಲೇಟರ್ ಬಳಸ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಗೊತ್ತಾಗ್ತಿಲ್ಲ? 3 ಮಾರ್ಕ್ಸ್ ಈ ಪ್ರಾಬ್ಲಮ್ ಮಾಡೋದು ಹೇಗೆ? ಫಸ್ಟು ರಿಡ್ಬರ್ಗ್ ಈಕ್ವೇಷನ್ ಬರ್ಕೊಳ್ಳಿ, ಎಚ್ ಬೀಟಾ ಲೈನ್ಗೆ N1 N2 ಸಬ್ಸ್ಟಿಟ್ಯೂಷನ್ ಮಾಡಿ, ಮತ್ತು ರಿಡ್ಬರ್ಗ್ ಕಾನ್ಸ್ಟೆಂಟ್ ಸಬ್ಸ್ಟಿಟ್ಯೂಷನ್ ಮಾಡಿ, ನ್ಯೂ ಬಾರ್ ಬಂತು, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ ಅಥವಾ ಕ್ಲಾರ್ಕ್ಸ್ ಟೇಬಲ್ ಯೂಸ್ ಮಾಡ್ಕೊಳ್ಳಿ. ನ್ಯೂ ಬಾರ್ ಇಸ್ ಈಕ್ವಲ್ ಟು 1/, ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1/, ನ್ಯೂ ಬಾರ್. ಅವಾಗ ಇದು ನ್ಯಾನೋಮೀಟ್ರಲ್ಲಿ ಬರುತ್ತೆ, ಇದು ಮೀಟ್ರ್ ಇನ್ವರ್ಸಲ್ಲಿ ಬಂದಿರುತ್ತೆ. ಇದು ಕ್ವಶನ್ ನಂಬರ್ ಹೌದು 4. 5th ಕ್ವಶನ್ ಅಂಡರ್ 3 mark ಕ್ವಶನ್ಸ್. ವಾಟ್ ಆರ್ ದ ಪಾಸ್ಯುಲೇಟ್ಸ್ ಆಫ್ ಬೋರ್ಸ್ ಆಟೋಮಿಕ್ ಮಾಡೆಲ್? ಬೋರ್ಸ್ ಆಟೋಮಿಕ್ ಮಾಡೆಲ್ನ ಪರಿಕಲ್ಪನೆಗಳು ಯಾವುವು? ರೈಟ್ ದ ಪಾಸ್ಯುಲೇಟ್, ರೈಟ್ ಎನಿ 3 ಪಾಸ್ಯುಲೇಟ್ಸ್ ಅಸಂಪ್ಷನ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಎನ್ ಆಟಮ್. ಈ 5ನೇ ಕ್ವಶನ್ಗೆ 3 marks, 3 mark ಕ್ವಶನ್ಸ್ನಲ್ಲಿ 5th ಕ್ವಶನ್, ರೈಟ್ ದ ಪಾಸ್ಯುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಎನ್ ಆಟಮ್. 4 ಪಾಸ್ಯುಲೇಟ್ಸ್ ಬರುತ್ತೆ, ಒಂದೊಂದು ಮಾರ್ಕ್. ಫಸ್ಟ್ ಒನ್, ಎಲೆಕ್ಟ್ರಾನ್ಸ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ವೇರಿಯಸ್ ಸರ್ಕ್ಯುಲರ್ ಆರ್ಬಿಟ್ಸ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್. Electrons revolves around the nucleus in a definite circular paths called stationary orbits. ಇದಕ್ಕೆ 1 mark. ಎರಡನೇ ಪಾಸ್ಯುಲೇಟ್, around the nucleus only those orbits are possible. Around the nucleus only those orbits are possible in which an angular momentum of an electron is an integral multiple of h by 2 pi. ನ್ಯೂಕ್ಲಿಯಸ್ ಸುತ್ತ ಎಷ್ಟು ಆರ್ಬಿಟ್ಸ್ ಬರ್ತವೆ ಅಂದರೆ ಎಷ್ಟು ವ್ಯಾಲ್ಯೂ ಬರ್ತವೆ ಅಷ್ಟು ಆರ್ಬಿಟ್ಸ್ ಬರ್ತವೆ. ಅರೌಂಡ್ ದಿ ನ್ಯೂಕ್ಲಿಯಸ್ ಓನ್ಲಿ ದೋಸ್ ಆರ್ಬಿಟ್ಸ್ ಆರ್ ಪಾಸಿಬಲ್ ಇನ್ ವಿಚ್ ಆನ್ ಆಂಗುಲರ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್ ಇಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi. ನಂಬರ್ 3, ಅದಕ್ಕೊಂದು ಮಾರ್ಕ್ ಕೊಡ್ತಾರೆ. Whenever an electron revolves around the nucleus in a same circular path, it does not lose energy or it does not gain energy. It loses energy only when it passes from higher orbit to lower orbit. It gains energy only when it jumps from lower orbit to higher orbit. That is, E2 minus E1 is equal to h nu. ಇದು 3ನೇ ಪಾಸ್ಯುಲೇಟ್. ಸೊ 4th ಪಾಸ್ಯುಲೇಟ್ ಬರೀಬೋದು, ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಡಿಪೆಂಡ್ಸ್ ಆನ್ ವೇರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಆರ್ಬಿಟ್ಸ್. ನ್ಯೂಕ್ಲಿಯಸ್ ಹತ್ತಿರದಲ್ಲಿದ್ದರೆ ಎನರ್ಜಿ ಕಡಿಮೆ, ನ್ಯೂಕ್ಲಿಯಸ್ ದೂರದಲ್ಲಿದ್ದರೆ ಎನರ್ಜಿ ಜಾಸ್ತಿ. ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ದಿ ಎಲೆಕ್ಟ್ರಾನ್ ಅರೌಂಡ್ ದಿ ನ್ಯೂಕ್ಲಿಯಸ್. ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ಕೆ ಸೆಲ್ ಎನರ್ಜಿ ಇಸ್ ಲೆಸ್, ಎನ್ ಸೆಲ್ ಎನರ್ಜಿ ಇಸ್ ಹೈ. ಆ ಎನರ್ಜಿ ಆಫ್ ದಿ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ಯಾವ ಸೆಲ್ಲಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೆ ಸೆಲ್ಲಲ್ಲಿದ್ದರೆ ನ್ಯೂಕ್ಲಿಯಸ್ ಹತ್ತಿರದಲ್ಲಿದೆ, ಎನರ್ಜಿ ಕಡಿಮೆ. ಸೊ ಲಾಸ್ಟ್ ಆರ್ಬಿಟಲ್ಲಿದ್ದರೆ ನ್ಯೂಕ್ಲಿಯಸ್ ದೂರದಲ್ಲಿದೆ, ಎನರ್ಜಿ ಜಾಸ್ತಿ. ಈಗ ರೈಟ್ ಎನಿ 3 ಪಾಸ್ಯುಲೇಟ್ಸ್ ಕೇಳಿದಾಗ ನಾವು 4 ಬರೆದ್ರೆ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಬರುತ್ತೆ. ಒಂದು ಎಕ್ಸ್ಟ್ರಾ ಇದ್ದರೆ ತೊಂದರೆ ಏನಾಗಲ್ಲ. ನೀವು 3 ಬರೆದ್ರೆ ಏನಾದರೂ ಒಂದು ತಪ್ಪಾದರೆ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕೊನೆಗೆ ಈ ಲೆಂತಿ ಕ್ವಶನ್ಸ್ನಲ್ಲಿ 3 ಮಾರ್ಕ್ ಕ್ವಶನ್ಸ್ನಲ್ಲಿ ಈ ಚಾಪ್ಟರ್ ಆಟೋಮಿಕ್ ಸ್ಟ್ರಕ್ಚರ್ನಲ್ಲಿ ನಮ್ಮ ಕೊನೆಯ ಕ್ವಶನ್ಸ್, ಇದನ್ನು ಕೂಡ ಎಷ್ಟು ಬರೆಯೋದು, ಎಷ್ಟಕ್ಕೆ ನಮ್ಮನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು. ಆಲ್ರೆಡಿ CBSEನಲ್ಲಿ ಪಾಯಿಂಟ್ ವೈಸ್ ವ್ಯಾಲ್ಯೂ ಪಾಯಿಂಟ್ ವೈಸ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ, ಸುಲಭ. ಪಾಯಿಂಟ್ ವೈಸ್ ಮಾಡಿದಾಗ ವ್ಯಾಲ್ಯೂ ಮಾಡೋದಕ್ಕೂ ಸುಲಭ, ಬರೆಯೋದಕ್ಕೂ ಸುಲಭ, ಪ್ರೆಸೆಂಟ್ ಮಾಡೋದಕ್ಕೂ ಸುಲಭ. ಹಾಗಾದರೆ ಈ ಕ್ವಶನ್ಸು ಹುಡುಗರಿಗೆ ಎಷ್ಟು ಬರೆಯೋದು, ಒಂದು ಲಿಮಿಟೇಷನ್ಸೇ ಬರಲ್ಲ. ಜಾಸ್ತಿ ಬರೀತಾರೆ, ಕಡಿಮೆ ಬರೀತಾರೆ. ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರೀಬೇಕಾಗ್ತದೆ. ಈ ಲಾಸ್ಟ್ ಕ್ವಶನ್ ಯಾವುದು? ಕ್ವಶನ್ ನಂಬರ್ 6 ಅಂಡರ್ 3 ಮಾರ್ಕ್ ಕ್ವಶನ್ಸ್. ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್? ಕ್ವಾಂಟಮ್ ನಂಬರ್ಸ್ನ ಸಿಗ್ನಿಫಿಕೆನ್ಸ್ ಏನು, ಕ್ವಾಂಟಮ್ ನಂಬರ್ನ ಪ್ರಾಮುಖ್ಯತೆ ಏನು,
ಕ್ವಾಂಟಮ್ ನಂಬರ್ಸ್ ಗೊತ್ತಾದರೆ ನಮಗೆ ಆ ಪೊಸಿಷನ್ ಆಫ್ ದಿ ಎಲೆಕ್ಟ್ರಾನ್ ಅರೌಂಡ್ ದಿ ನ್ಯೂಕ್ಲಿಯಸ್ ಯಾವ ರೀತಿ ಗೊತ್ತಾಗುತ್ತೆ. ಸೊ ಇಟ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ಅಟಾಮಿಕ್ ಸ್ಟ್ರಕ್ಚರ್ ಅಂಡರ್ 3 mark question. That is question number 6. What are the significance of quantum numbers? ಇಲ್ಲಿ ಪ್ರತಿಯೊಂದು ಕ್ವಾಂಟಮ್ ನಂಬರ್ಗೂ ಒಂದೊಂದು ಮಾರ್ಕ್ ಇರುತ್ತೆ. ನಮಗೆ 4 ಕ್ವಾಂಟಮ್ ನಂಬರು ಆಲ್ರೆಡಿ ಪರಿಚಯ ಆಗಿದೆ. ಕ್ವಾಂಟಮ್ ನಂಬರ್ ಅಂದರೆ ನಿಮಗೊಂದು ಪಿಕ್ಚರು ಕೂಡ ಗೊತ್ತಿದೆ. ಕ್ವಾಂಟಮ್ ನಂಬರು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಇದೆಯಲ್ಲ ಅದರ ಪೊಸಿಷನ್ನ ಇಂಡಿಕೇಟ್ ಮಾಡುವಂಥ ನಂಬರ್ಸ್. ಎಲೆಕ್ಟ್ರಾನು ಕೂಡ ಸ್ಪೇಸಲ್ಲಿ ಒಂದು ಪ್ಲೇಸಲ್ಲಿರುತ್ತೆ. ಅದೆಲ್ಲಿರುತ್ತೆ ಅಂತ ನಿಖರವಾಗಿ ಹೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ 4 ಕ್ವಾಂಟಮ್ ನಂಬರ್ಸ್. ಬೋರ್ಸ್ ಮಾಡೆಲ್ ಆಫ್ ಆನ್ ಆಟಮ್ ಯಾಕೆ ಫೇಲ್ಯೂರ್ ಆಯಿತು? ಅವರು ಒಂದೇ ಒಂದು ಕ್ವಾಂಟಮ್ ನಂಬರ್ ಪ್ರಪೋಸ್ ಮಾಡಿದ್ರು, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ನಮ್ಮ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ, ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಪ್ರಕಾರ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಆಫ್ ಅನ್ ಎಲೆಕ್ಟ್ರಾನ್ ಅರೌಂಡ್ ದಿ ನ್ಯೂಕ್ಲಿಯಸ್ ಬೇಕು ಅಂದರೆ ಯು ಮಸ್ಟ್ ಹ್ಯಾವ್ ಎ ನಾಲೆಡ್ಜ್ ಅಬೌಟ್ 4 ಕ್ವಾಂಟಮ್ ನಂಬರ್ಸ್. ಅವ್ಯಾವ್ಯಾವುದು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್, ಅಜಿಮುಥಲ್ ಕ್ವಾಂಟಮ್ ನಂಬರ್ ಎಲ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಮ್, ಸ್ಪಿನ್ ಕ್ವಾಂಟಮ್ ನಂಬರ್ ಎಸ್. ಇದ್ರ ಸಿಗ್ನಿಫಿಕೆನ್ಸ್ ಏನು? ಎನ್ ಗೊತ್ತಿದ್ರೆ, ಎಲ್ ಗೊತ್ತಿದ್ರೆ, ಎಮ್ ಗೊತ್ತಿದ್ರೆ, ಎಸ್ ಗೊತ್ತಿದ್ರೆ ಏನು ಸುಲಭವಾಗಿ ಗೊತ್ತಾಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಎಲ್ಲಿದೆ? ಸರ್ಕ್ಯುಲರ್ ಪಾಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್. ಪ್ರೋಟಾನ್ಸ್ ನ್ಯೂಟ್ರಾನ್ ಎಲ್ಲಿದೆ? ನ್ಯೂಕ್ಲಿಯಸ್ ಕಾಲ್ಡ್ ನ್ಯೂಕ್ಲಿಯಾನ್ಸ್. ಎಲೆಕ್ಟ್ರಾನ್ ಪ್ರೋಟಾನ್ ನಡುವೆ ಏನಿದೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಎಲೆಕ್ಟ್ರಾನ್ ಹತ್ತಿರದಲ್ಲಿದ್ದರೆ ಏನಾಗುತ್ತೆ? ಎನರ್ಜಿ ಕಡಿಮೆ. ಎಲೆಕ್ಟ್ರಾನ್ ದೂರದಲ್ಲಿದ್ದರೆ ಎನರ್ಜಿ ಜಾಸ್ತಿ. ಸೊ ಹಾಗಾಗಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್ ಏನಪ್ಪ ಹೇಳುತ್ತೆ ಅಂದರೆ ಇಟ್ ಇಂಡಿಕೇಟ್ಸ್ ಮೈನ್ ಎನರ್ಜಿ ಲೆವೆಲ್ ಆಫ್ ಎನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ಯಾವ ಮೈನ್ ಎನರ್ಜಿ ಲೆವೆಲಲ್ಲಿ ಇದೆ ಅಷ್ಟು ಹೇಳುತ್ತೆ ಅಷ್ಟೆ. ಹೇಗೆ ಗೊತ್ತಾಗುತ್ತೆ? N1 ಕೊಟ್ಟರೆ ಅದು ಕೆ ಸೆಲ್ಲಲ್ಲಿದೆ, N2 ಕೊಟ್ಟರೆ ಅದು ಎಲ್ ಸೆಲ್ಲಲ್ಲಿದೆ. ಆದರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಎನಿ ಸೆಲ್? 2n². ಎನ್ಗೆ 1 ಕೊಟ್ಟರೆ ಕೆ ಹ್ಯಾವ್ ಎ ಮ್ಯಾಕ್ಸಿಮಮ್ ಆಫ್ 2, 2 ಕೊಟ್ಟರೆ ಎಲ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಆಫ್ 8, ಎಮ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಆಫ್ 18, ಎನ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಆಫ್ 32. ಇಷ್ಟು ಬರೆದ್ರೆ ಸಾಕು. n=1 ಅಂದರೆ ನಿಮ್ಮ ಮನಸ್ಸಲ್ಲಿ ಬರಬೇಕು ಎಲೆಕ್ಟ್ರಾನು ಕೆ ಸೆಲ್ಲಲ್ಲಿದೆ, ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು? 2. ಆ 2ರಲ್ಲಿ 1 ಆಗಿರುತ್ತೆ. ಹಾಗಾದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಏನು ರೆಪ್ರೆಸೆಂಟ್ ಮಾಡ್ತೋ? ಮೈನ್ ಎನರ್ಜಿ ಲೆವೆಲ್ ಆಫ್ ಎನ್ ಎಲೆಕ್ಟ್ರಾನ್. ಅಜಿಮುಥಲ್ ಕ್ವಾಂಟಮ್ ನಂಬರ್ ಎಲ್, ಇದು ಮೈನ್ ಎನರ್ಜಿ ಲೆವೆಲಲ್ಲಿ ಎಷ್ಟು ಸಬ್ ಎನರ್ಜಿ ಲೆವೆಲ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಎಲೆಕ್ಟ್ರಾನು ಮೈನ್ ಎನರ್ಜಿ ಲೆವೆಲ್ನ ಯಾವ ಸಬ್ ಎನರ್ಜಿ ಲೆವೆಲಲ್ಲಿ ಇದೆ ಮತ್ತು ಒಂದು ಮೈನ್ ಎನರ್ಜಿ ಲೆವೆಲಲ್ಲಿ ಎಷ್ಟು ಸಬ್ ಎನರ್ಜಿ ಲೆವೆಲ್ ಇದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಇದನ್ನು ಕಂಡುಹಿಡಿಯುವಂಥ ಈಕ್ವೇಷನ್ನು ಎಲ್ ಈಸ್ ಈಕ್ವಲ್ ಟು n-1. ಇದಕ್ಕೊಂದು ಮಾರ್ಕ್. ಇಲ್ಲಿ ಎನ್ನ 1 ಕೊಟ್ಟರೆ ಎಲ್ 0 ಆಗುತ್ತೆ. ಎಲ್ 0 ಅಂದರೆ ಅದು ಎಸ್ ಆರ್ಬಿಟಲ್. ಹಾಗಾದರೆ ಕೆ ಸೆಲ್ಲಲ್ಲಿ ಒಂದೇ ಸಬ್ಸೆಲ್ ಇರೋದು, ದಟ್ ಈಸ್ 1s. N2 ಕೊಟ್ಟರೆ ಎಲ್ 0 1 ಆಗುತ್ತೆ. ಹಾಗಾಗಿ ಎಲ್ ಸೆಲ್ಲಲ್ಲಿ 2s 2p ಬರುತ್ತೆ. N3 ಕೊಟ್ಟರೆ ಎಲ್ 0 1 2 ಆಗುತ್ತೆ. ಹಾಗಾಗಿ ಎಮ್ ಸೆಲ್ಲಲ್ಲಿ 3s 3p 3d ಬರುತ್ತೆ. ಇಷ್ಟು ಬರೆದ್ರೆ ಸಾಕು ಅಜಿಮುಥಲ್ ಕ್ವಾಂಟಮ್ ನಂಬರ್ ಬಗ್ಗೆ. ಮತ್ತು ಈ ಸಬ್ಸೆಲ್ ಕೆನ್ ಹೋಲ್ಡ್ ಎ ಮ್ಯಾಕ್ಸಿಮಮ್ ಆಫ್ ಎಸ್ ಆದರೆ ಮ್ಯಾಕ್ಸಿಮಮ್ ಆಫ್ 2, ಪಿ ಆದರೆ ಮ್ಯಾಕ್ಸಿಮಮ್ ಆಫ್ 6, ಡಿ ಆದರೆ ಮ್ಯಾಕ್ಸಿಮಮ್ ಆಫ್ 10, ಎಫ್ ಆದರೆ ಮ್ಯಾಕ್ಸಿಮಮ್ ಆಫ್ 14 ಇರುತ್ತೆ. ಅದನ್ನು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆದಮೇಲೆ ಬೇಕಾದರೆ ಹೇಳ್ಬೋದು. ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು ಈ ಸಬ್ಸೆಲ್ಸ್ ಇದೆಯಲ್ಲ ಅದು ಯಾವ ರೀತಿ ಓರಿಯೆಂಟೇಷನ್ ಆಗಿರುತ್ತೆ ಸ್ಪೇಸಲ್ಲಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಮೈನ್ ಎನರ್ಜಿ ಲೆವೆಲ್ನ ಇಂಡಿಕೇಟ್ ಮಾಡುತ್ತೆ. ಅಜಿಮುಥಲ್ ಕ್ವಾಂಟಮ್ ನಂಬರು ಎಲೆಕ್ಟ್ರಾನ್ ಸಬ್ ಎನರ್ಜಿ ಲೆವೆಲ್ನ ಇಂಡಿಕೇಟ್ ಮಾಡುತ್ತೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು ಆ ಸಬ್ ಎನರ್ಜಿ ಲೆವೆಲ್ ಇದೆಯಲ್ಲ ಅದು ಸ್ಪೇಸಲ್ಲಿ ಯಾವ ರೀತಿ ಓರಿಯೆಂಟೇಷನ್ ಆಗಿರುತ್ತೆ ಅಂದರೆ ಸಬ್ ಎನರ್ಜಿ ಲೆವೆಲಲ್ಲಿ ಎಷ್ಟು ಆರ್ಬಿಟಲ್ಸ್ ಇರ್ತವೆ ಅಂತ ಇಂಡಿಕೇಟ್ ಮಾಡುತ್ತೆ. ಅದನ್ನು ಕಂಡುಹಿಡಿಯುವಂಥ ಈಕ್ವೇಷನ್ನು ಎಮ್ ಈಸ್ ಈಕ್ವಲ್ ಟು
2l ಪ್ಲಸ್ 1. ಇದು ನಂಬರ್ ಆಫ್ ಓರಿಯೆಂಟೇಷನ್ನ ರಿಪ್ರೆಸೆಂಟ್ ಮಾಡುತ್ತೆ. ಎಲ್ 0 ಆದರೆ ಯಾವ ಆರ್ಬಿಟಲ್ಲು? ಎಸ್ ಆರ್ಬಿಟಲ್. ಆಗ M1 ಆಗುತ್ತೆ. M1 ಆದರೆ ಆ ರೇಂಜ್ ಇದಿಲ್ಲ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ -L 0 + L ಅಂತ. ಆಗ M1 ಆದರೆ ಅದರ ಹೆಸರು ಏನಾಗುತ್ತೆ? 0 ಆಗುತ್ತೆ. ಅದೇ ಎಲ್ನ 1 ಕೊಟ್ಟರೆ M3 ಆಗುತ್ತೆ. 3 ಅಂದರೆ ಯಾವುದು? -1 0 + 1. ಅಂದರೆ ಇಲ್ಲಿ 3 ಟೈಪ್ ಓರಿಯೆಂಟೇಷನ್ ಇರುತ್ತೆ, ಇಲ್ಲಿ ಓನ್ಲಿ 1 ಟೈಪ್ ಆಫ್ ಓರಿಯೆಂಟೇಷನ್ ಇರುತ್ತೆ. ನೀವು ಎಲ್ನ 2 ಕೊಡಿ. L2 ಅಂದರೆ ಯಾವ ಆರ್ಬಿಟಲ್ಲು? ಡಿ ಆರ್ಬಿಟಲ್, ಅಂದರೆ ಡಿ ಸಬ್ಸೆಲ್. L2 ಕೊಟ್ಟರೆ M ಎಷ್ಟಾಗುತ್ತೆ? M = 5 ಆಗುತ್ತೆ. 5 ಅಂದರೆ ಯಾವುದು? -2 -1 0 +1 +2. ಡಿನಲ್ಲಿ 5 ಟೈಪು ಓರಿಯೆಂಟೇಷನ್ ಇರುತ್ತೆ. DXY, DYZ, DZX, DX² - Y², DZ². ಅದೇ L3 ಕೊಟ್ಟರೆ ಏನಾಗುತ್ತೆ? M7 ಆಗುತ್ತೆ. -3 -2 -1 0 +1 +2 +3. ಅದಕ್ಕೆ ನಾವು ಹೇಳಿದ್ದು ಈಚ್ ಆರ್ಬಿಟಲ್ ಕ್ಯಾನ್ ಹೋಲ್ಡ್ ಎ ಮ್ಯಾಕ್ಸಿಮಮ್ ಆಫ್ 2 electrons. S subcell have a maximum of 2, P have a maximum of 6, D have a maximum of 10 and F have a maximum of 14 electrons. ಹೀಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಸಿಗ್ನಿಫಿಕೆನ್ಸ್ ಹೇಳಿದ ಮೇಲೆ ಕೊನೆಯದು ಸ್ಪಿನ್ ಕ್ವಾಂಟಮ್ ನಂಬರ್ನ ಸಿಗ್ನಿಫಿಕೆನ್ಸ್ ಏನು? ಸ್ಪಿನ್ ಕ್ವಾಂಟಮ್ ನಂಬರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ನಮಗೆ ಗೊತ್ತು, ಈಚ್ ಆರ್ಬಿಟಲ್ ಕ್ಯಾನ್ ಹೋಲ್ಡ್ ಎ ಮ್ಯಾಕ್ಸಿಮಮ್ ಆಫ್ 2 electrons. ಅದು M is equal to -3 -2 -1 ಇವೆಲ್ಲ ಆರ್ಬಿಟಲ್ಸೇ, ಬಟ್ ಇದು ಸಬ್ಸೆಲ್. ಸ್ಪಿನ್ ಕ್ವಾಂಟಮ್ ನಂಬರ್ ಅಂದರೆ ಒಂದು ಆರ್ಬಿಟಲ್ನಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ಆ 2ರಲ್ಲಿ ಒಂದು ಕ್ಲಾಕ್ ವೈಸ್ ಸ್ಪಿನ್ನ +1/2 ಅಂತ ಕರಿತೀವಿ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ನ -1/2 ಅಂತ ಕರಿತೀವಿ. ಹೀಗೆ ಒಂದು ಆರ್ಬಿಟಲಲ್ಲಿರುವಂಥ 2 ಎಲೆಕ್ಟ್ರಾನಲ್ಲಿ ಒಂದು ಕ್ಲಾಕ್ ವೈಸ್, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸಾಗಿ ಸುತ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್. ಜಸ್ಟ್ ಒಂದು ಎಕ್ಸಾಂಪಲ್, ಈ ಪೊಸಿಷನ್ ಆಫ್ ದಿ ಎಲೆಕ್ಟ್ರಾನ್ ಅರೌಂಡ್ ದಿ ನ್ಯೂಕ್ಲಿಯಸ್ನ ಕ್ವಾಂಟಮ್ ನಂಬರ್ ಆಧಾರದ ಮೇಲೆ ಬರೀಬೇಕಾದ್ರೆ ಒಂದು ಹೈಪೋಥೆಟಿಕಲ್ ಪಿಕ್ಚರ್ನ ನಾವು ಬರ್ಕೊಳ್ಬೋದು. ಅದಾದರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ನಿಮಗೆ. ಏನು ಹೈಪೋಥೆಟಿಕಲ್ ಪಿಕ್ಚರ್ ಇದು? ಈಗ ಒಂದು ಸೆಟ್ ಆಫ್ ಕ್ವಾಂಟಮ್ ನಂಬರ್ ಫಾರ್ 1 electron ಕೊಟ್ಟಿದ್ದಾರೆ. N is equal to 3, L is equal to 1, M is equal to 0, S is equal to +1/2. ಇದು ಯಾವುದೋ ಒಂದು ಎಲೆಕ್ಟ್ರಾನ್ನ ಸೆಟ್ ಆಫ್ ಕ್ವಾಂಟಮ್ ನಂಬರ್. ಇದು ಎಲ್ಲಿದೆ ಅಂತ ನಾವು ಒಂದು ಹೈಪೋಥೆಟಿಕಲ್ ಪಿಕ್ಚರಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇದು ನ್ಯೂಕ್ಲಿಯಸ್. ಇಲ್ಲಿ K ಸೆಲ್ಲು ಇದೆ, L ಸೆಲ್ಲು ಇದೆ, M ಸೆಲ್ಲು ಇದೆ. ಇಲ್ಲಿ N is equal to 1, N is equal to 2, N is equal to 3 ಇದೆ. ಇಲ್ಲಿ ಸೆಟ್ ಆಫ್ ಕ್ವಾಂಟಮ್ ನಂಬರ್ ಏನು ಕೊಟ್ಟಿದ್ದಾರೆ? N is equal to 3, L is equal to 1, M is equal to 0, S is equal to +1/2. ಇದು ಸೆಟ್ ಆಫ್ ಕ್ವಾಂಟಮ್ ನಂಬರ್. ಈ ಸೆಟ್ ಆಫ್ ಕ್ವಾಂಟಮ್ ನಂಬರ್ ತಗೊಂಡು ಹೈಪೋಥೆಟಿಕಲಿ ಯಾವ ರೀತಿ ಎಲೆಕ್ಟ್ರಾನ್ ಪೊಸಿಷನ್ನ ಇಂಡಿಕೇಟ್ ಮಾಡೋದು? N is equal to 3 ಅಂದರೆ ಈ ಅಡ್ರೆಸ್ನ ಎಲೆಕ್ಟ್ರಾನ್ ಇಲ್ಲಿದೆ. ಯಾವ ಸೆಲ್ಲಲ್ಲಿ? K ಸೆಲ್, L ಸೆಲ್, M ಸೆಲ್ ಇಲ್ಲಿದೆ. N1 ಕೊಟ್ಟಿದ್ರೆ ಇಲ್ಲಿ ಸರ್ಚ್ ಮಾಡಬೇಕಾಗಿತ್ತು. ಓಕೆ. N3 ಅಂದರೆ M ಸೆಲ್ಲಲ್ಲಿ 3 ಸಬ್ಸೆಲ್ ಇರುತ್ತೆ. 3S, 3P, 3D ಹೀಗಿರುತ್ತೆ. ಇಲ್ಲಿ L is equal to 1 ಅಂದರೆ, L is equal to 0 ಅಂದರೆ 3S, L is equal to 1 ಅಂದರೆ 3P, L is equal to 2 ಅಂದರೆ 3D. ಹಾಗಾದರೆ ಇಲ್ಲಿದೆ L is equal to 1, 3Pನಲ್ಲಿದೆ. ಇಲ್ಲಿ M -1 0 +1. ಇಲ್ಲಿ M is equal to 0 ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ ಇದೆ. ಇಲ್ಲಿ S is equal to +1/2 ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಎಕ್ಸಾಕ್ಟ್ ಪೊಸಿಷನ್ ಆಫ್ ಅನ್ ಎಲೆಕ್ಟ್ರಾನ್. ಹೀಗೆ ಈ ಚಾಪ್ಟ್ರಲ್ಲಿ ಬರುವಂಥ ವೆರೈಟೀಸ್ ಆಫ್ 1 ಮಾರ್ಕ್ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡೋದು, 2 ಮಾರ್ಕ್ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡೋದು,
3 ಮಾರ್ಕ್ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡ್ಬೋದು. ನಮ್ಮ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್ ಇದ್ದರೂ ಕೂಡ ನಾವು 5 ಮಾರ್ಕ್ ಕ್ವಶನ್ಸ್ ಅಂತ ಇಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸಬ್ ಕ್ವಶನ್ನ ಸೇರಿಸಿ ನಾವು 5 ಮಾರ್ಕ್ಸ್ ಮಾಡ್ಕೊಂಡು 3+2, 2+3, 2+2+1 ಹೀಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಪ್ರತಿ ಚಾಪ್ಟ್ರಲ್ಲೂ ಕೂಡ ಇದೇ ರೀತಿ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಕ್ವಶನ್ಸ್ನ ಯಾವ ರೀತಿ ವ್ಯಾಲ್ಯೂ ಪಾಯಿಂಟ್ನಲ್ಲಿ ನೀವು ಆನ್ಸರ್ ಮಾಡಬೇಕು ಅನ್ನುವಂಥ ಸೆಷನ್ನ ನಮ್ಮ ಈ ಕೆಮಿಸ್ಟ್ರಿ ಲೆಕ್ಚರರ್ ಫೋರಮ್ಮು ತಮಗೆ ಆನ್ಲೈನ್ ಮೂಲಕ ಟೀಚ್ ಮಾಡಿಸುತ್ತೆ. ಈ ಥರದ ಕ್ಲಾಸಸ್ನ ತಾವು ಬಳಸ್ಕೊಂಡ್ರೆ ಆ ಚಾಪ್ಟರ್ನಲ್ಲಿ ಇನ್ನೂ ಹೆಚ್ಚು ಐಡಿಯಾ ಬಂದು ನೀವು ಯಾವ ಕ್ವಶನ್ಸ್ಗಾದರೂ ಕ್ವಶನ್ಸ್ ಯಾವ ರೀತಿ ಅಪೀರ್ ಆಗ್ಬೋದು, ಆ ಕ್ವಶನ್ಗೆ ಯಾವ ರೀತಿ ಸಾಲ್ವ್ ಮಾಡಬೇಕು, ವ್ಯಾಲ್ಯೂ ಪಾಯಿಂಟ್ ಏನಿರುತ್ತೆ, ಮತ್ತು ನಿಖರವಾಗಿ ಆನ್ಸರ್ನ ಹೇಗೆ ಬರಿಬೋದು ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಈಗ ಈ ಚಾಪ್ಟ್ರಲ್ಲಿ ನಾವು ಸಾಲ್ವ್ ಮಾಡಿರುವಂಥ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು ಮತ್ತು 3 ಮಾರ್ಕ್ ಕ್ವಶನ್ಸು ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಈ ರೀತಿ ಆನ್ಸರ್ ಮಾಡೋದನ್ನ ತಾವು ಪ್ರಾಕ್ಟೀಸ್ ಮಾಡಿ ಹೆಚ್ಚು ಮಾರ್ಕ್ಸ್ನ ನೀವು ತಗೊಳ್ಳಿ. ಒನ್ಸ್ ಅಗೈನ್ ನಮ್ಮ ಯೂಟ್ಯೂಬ್ ಚಾನಲ್ ಮೈ ಪಿ ಯು ಕೆಮಿಸ್ಟ್ರಿಗೆ ಅಲ್ವಾ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ, ಇದು ಪ್ರಯೋಜನ ಪಡ್ಕೊಳ್ಳಿ, ಖಂಡಿತ ತಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಈ ಒಂದು ಸೆಷನ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.